ನಮಸ್ಕಾರವನ್ನು ಕೋರ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಎರಡು ಪ್ರಮುಖವಾದ ಅಂಶಗಳನ್ನು ಚರ್ಚೆಗೆ ತರಬೇಕು ಅನ್ನುವುದು ನಮ್ಮ ಅಪೇಕ್ಷೆ. ಒಂದು, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ರಾಜ್ಯ ಸರ್ಕಾರ ಎಕ್ಸೈಸ್ ಡ್ಯೂಟಿ ಏನಿತ್ತು ಅದನ್ನು ಪೆಟ್ರೋಲ್ ಮೇಲೆ 25.4 ಇದ್ದದನ್ನು 29.4ಕ್ಕೆ ಏರಿಸಿದೆ ಮತ್ತು ಡೀಸೆಲ್ ಮೇಲೆ 14 ಇದ್ದನ್ನು 18ಕ್ಕೆ ಏರಿಸಿದೆ. ಇದ್ರ ಬಗ್ಗೆ ಇದರಿಂದ ₹3 ಪೆಟ್ರೋಲ್ ಮೇಲೆ ₹3 ಡೀಸೆಲ್ ಮೇಲೆ ಬೆಲೆ ಏರಿಕೆ ಆಗಿತ್ತು. ಅದರ ಬಗ್ಗೆ ಇತ್ತೀಚೆಗೆ ನಮ್ಮ ತೀರ್ಥಹಳ್ಳಿಯ ಶಾಸಕರು, ಮಾಜಿ ಗೃಹ ಮಂತ್ರಿಗಳು, ಗೌರವಾನ್ವಿತ ಆರ್ಗ ಜ್ಞಾನೇಂದ್ರವರು ಒಂದು ಪ್ರತಿಭಟನೆಯನ್ನು ಮಾಡಿದರು. ಆ ಪ್ರತಿಭಟನೆಯ ವಿಷಯ ಏನಿತ್ತು, ಪ್ರತಿಭಟನೆಯಲ್ಲಿ ಚರ್ಚೆಯಾದ ಭಾಷಣದ ವಿಷಯ ಆಗಲಿ, ಆ ಪ್ರತಿಭಟನೆಯ ಸ್ವರೂಪದ ಮೇಲೆ ಒಂದಿಷ್ಟು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರಕ್ಕೆ ಇಚ್ಛಿಸ್ತೀವಿ. ಮತ್ತು ಇನ್ನೊಂದು, ಇಡೀ ದೇಶಾದ್ಯಂತ ಚರ್ಚೆಗೊಳಪಟ್ಟಿರುವ ಮತ್ತು ಇಡೀ ದೇಶಾದ್ಯಂತ ಯುವಕರಲ್ಲಿ, ಯುವ ವಿದ್ಯಾರ್ಥಿಗಳಲ್ಲಿ ಒಂದು ಭವಿಷ್ಯದ ಕನಸು ಕಾಣುತ್ತಿದ್ದ ನೀಟ್ ಅಥವಾ NTA ಎಕ್ಸಾಮ್ಗಳ ಬಗ್ಗೆ ಇಡೀ ಯುವ ಸಮೂಹವೇ ಯುವ ಸಮೂಹದ ಭವಿಷ್ಯದ ಮೇಲೆ ಕಾರ್ಮೋಡ ಕವಿದಿದೆ. ಅದ್ರ ಬಗ್ಗೆನೂ ಒಂದಿಷ್ಟು ವಿಷಯಗಳನ್ನು ನಿಮ್ಮ ಎದುರಿಗೆ ಗಮನಕ್ಕೆ ತರಬೇಕು ಅಂತ ಈ ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಮೊದಲ ಬಾರಿಗೆ ಈಗ ಪೆಟ್ರೋಲು ಮತ್ತು ಡೀಸೆಲ್ ಇದರ ಬೆಲೆ ಏರಿಕೆ ಆಯಿತು ಅಂತ ಮೊನ್ನೆ ತೀರ್ಥಹಳ್ಳಿಯಲ್ಲಿ ನಮ್ಮ ಸನ್ಮಾನ್ಯ ಶಾಸಕರಾದ ಆರ್ಗ ಜ್ಞಾನೇಂದ್ರ ಅವರು, ಅವರ ಕಾರ್ಯಪಡೆ ಅಥವಾ ಅವರ ಪಕ್ಷದ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಮೊದಲ ಬಾರಿಗೆ ನಾನು ಆರ್ಗ ಜ್ಞಾನೇಂದ್ರ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸೋಕ್ಕೆ ಇಚ್ಛೆಪಡ್ತೀನಿ. ಯಾಕೆ ಅಂದರೆ ಇದುವರೆ ಕಳೆದ 2014ರಿಂದ ಆಲ್ಮೋಸ್ಟು ಕೇಂದ್ರ ಸರ್ಕಾರ ಪದೇ ಪೆಟ್ರೋಲು, ಡೀಸೆಲ್ಲು, ಗ್ಯಾಸು ಮತ್ತು ಇತರ ಎಲ್ಲ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಬೇಕಾದ್ರೆ ನಮ್ಮ ಇಲ್ಲಿಯ ಶಾಸಕರಿಗೆ ಮೌನಗೌರಿ ವ್ರತ ಮಾಡ್ತಿದ್ರು ಅಥವಾ ಸುಮ್ಮನಿದ್ರು ಅಥವಾ ಏನು ಅಂತ ಗೊತ್ತಿರಲಿಲ್ಲ. ಈ ಪ್ರತಿಭಟನೆಯ ಸ್ವರೂಪಗಳು ಗೊತ್ತಿಲ್ಲ. ಯಾಕಂದರೆ ಪೆಟ್ರೋಲು, ಡೀಸೆಲ್ ಮೇಲೆ ಕೇಂದ್ರ ಸರ್ಕಾರ 2014ರಿಂದ ಇವತ್ತವರೆಗೆ 16 ಬಾರಿ 32 ಬಾರಿ ಬೆಲೆ ಏರಿಕೆ ಮಾಡಿದೆ. ಅವತ್ತು ಇವರ ಧ್ವನಿ ಇರಲಿಲ್ಲ. ಆದರೆ ಈಗ ರಾಜ್ಯ ಸರ್ಕಾರದ ₹3 ಏರಿಕೆ ಆದ ತಕ್ಷಣ ಇವರು ರಸ್ತೆಗಿಳಿದು, ಅದೂ ಬೇರೆ ರಾಹುಲ್ ಗಾಂಧಿಯವರ ಮುಖವಾಡವನ್ನು ಹಾಕಿಕೊಂಡ ಒಬ್ಬ, ಸಿದ್ದರಾಮಯ್ಯ ಅವರ ಮುಖವಾಡವನ್ನು ಹಾಕಿಕೊಂಡ ಒಬ್ಬ, DK ಶಿವಕುಮಾರ್ ಅವರ ಮುಖವಾಡವನ್ನು ಹಾಕಿಕೊಂಡ ಒಬ್ಬ, 3 ಜನರಿಗೆ ಕೈ ಕಟ್ಟಿ ಸಿದ್ದರಾಮಯ್ಯ ಕಳ್ಳ, DK ಶಿವಕುಮಾರ್ ಕಳ್ಳ, ಆ ಥರದ ಘೋಷಣೆಗಳನ್ನು ಕೂಗಿರೋದು ನೋಡಿದ್ರೆ ಇವರು ನಿಜವಾಗ್ಲೂ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿದ್ದಕ್ಕೆ ಪ್ರತಿಭಟನೆ ಮಾಡಿದಾರೋ ಅಥವಾ ಇವರಿಗೆ ಒಂದು ವಿಷಯ ಸುಮ್ಮನೆ ಒಂದು ಮಾಧ್ಯಮದಲ್ಲಿ ಬರೋಕ್ಕಾಗಿ, ಚರ್ಚೆಗೆ ಬರೋಕ್ಕಾಗಿ ಇಂಥದ್ದೊಂದು ಮಾಡಿದಾರೋ ಅಥವಾ ಏನು ಅನ್ನೋದನ್ನು ಅವರೇ ಸ್ಪಷ್ಟಪಡಿಸ್ಬೇಕು. ಹೀಗೇನಾದರೂ ಇದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಗೆ ಆಗಿದ್ದರೆ ಹಿಂದೆ ಆದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಗೆ, ಅದರಲ್ಲೂ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಹಾಕುವ ದೇಶ ಯಾವುದಾದ್ರು ಪೆಟ್ರೋಲ್ ಡೀಸೆಲ್ ಮೇಲಿದ್ದರೆ ಅದು ಭಾರತ ಅನ್ನೋದು 2014 ನಂತರ ಪದೇ ಎಲ್ಲರೂ ಹೇಳಿದ್ದೀವಿ. ಆವಾಗೆಲ್ಲ ಪ್ರತಿಭಟನೆ ಮಾಡೋಕ್ಕೆ ಎಲ್ಲಿ ಹೋಗಿದ್ರು ಅಂತ. ಮತ್ತು ಇನ್ನೊಂದು ಗಹನವಾದ ವಿಷಯವನ್ನು ಚರ್ಚೆಗೆ ತರಬೇಕಾಗಿರೋದಂದರೆ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಯಿತು ಅಂತ ಇವ್ರು ಏನು ಹೇಳ್ತಿದಾರಲ್ಲ, ಈ 35 ಎಕ್ಸೈಸ್ ಡ್ಯೂಟಿ ರಾಜ್ಯ ಸರ್ಕಾರ ಇವರು ಗೃಹ ಮಂತ್ರಿ ಆಗಿದ್ದ ಅವಧಿಯಲ್ಲಿ 35%ವರೆಗೆ ಹಾಕಿದ್ರು. ಎಕ್ಸೈಸ್ ಡ್ಯೂಟಿ 35% ಹಾಕಿದ್ರು. ಅದನ್ನು ಚುನಾವಣೆ ಹತ್ತತ್ರ ಬರ್ತಿರ್ಬೇಕಾದ್ರೆ ಜನ ರೊಚ್ಚಿಗೇಳಬಾರ್ದು, ಜನ ಇವರ ಬೆಲೆ ಏರಿಕೆ ವಿರೋಧಿ ನೀತಿನ ಖಂಡಿಸಬಾರ್ದು ಅಂತ 25% ಇಳಿಸಿದ್ರು. ಈಗ ರಾಜ್ಯ ಸರ್ಕಾರ ಏರಿಸಿರೋದೆಷ್ಟು? 4% ಏರಿಸಿದೆ. ಅಂದರೆ 29%ಗೆ ಹೋಯ್ತು. ಅಂದರೆ ಇವರ ಕಾಲದಲ್ಲಿ 35% ಎಕ್ಸೈಸ್ ಡ್ಯೂಟಿಯನ್ನು ಇವರೇ ಹಾಕಿ ಇವತ್ತು ಯಾರ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ? ಇವರು ಉತ್ತರಿಸ್ಬೇಕಲ್ವಾ? ಇವರು 35% ಎಕ್ಸೈಸ್ ಡ್ಯೂಟಿ ಹಾಕ್ಬೋದು, ಬೇರೆಯವರು 25%ಗೆ ಇವರು ಚುನಾವಣೆ ಸಂದರ್ಭದಲ್ಲಿ ಇಳಿಸೋದನ್ನ 29%ಗೆ ಏರಿಸಿದ ತಕ್ಷಣ ಪ್ರತಿಭಟನೆ ಮಾಡ್ತಾರೆ, ಕಳ್ಳ ಮಳ್ಳ ಆ ಥರದ ಘೋಷಣೆಗಳನ್ನು ಕೂಗ್ತಾರೆ. ಅಂದರೆ ಇವರು ಏನು? ಮತ್ತು ಇನ್ನೂ ಒಂದು ಬಾರಿ ಅಂದರೆ, ಕೇಂದ್ರ ಸರ್ಕಾರ 2014ರಲ್ಲಿ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬರೋಕ್ಕಿಂತ ಮುಂಚೆ, ಪ್ರಧಾನಿಗಳಾದ ಸನ್ಮಾನ್ಯ ಮೋದಿಯವರ ಸರ್ಕಾರ ಅಸ್ತಿತ್ವಕ್ಕೆ ಬರೋಕ್ಕಿಂತ ಮುಂಚೆ ಪೆಟ್ರೋಲ್ ಮೇಲೆ ಇದ್ದ ಎಕ್ಸೈಸ್ ಡ್ಯೂಟಿ ₹9.61, ಡೀಸೆಲ್ ಮೇಲೆ ಇದ್ದಂಥ ಎಕ್ಸೈಸ್ ಡ್ಯೂಟಿ ₹3.62. ಈಗ ₹32ವರೆಗೆ ಏರಿಕೆ ಆಗಿದೆ ಪೆಟ್ರೋಲ್ ಮೇಲೆ. ಡೀಸೆಲ್ ಮೇಲೆ ₹31ವರೆಗೆ ಏರಿಕೆ ಆಗಿದೆ. ಅದರಲ್ಲೂ ಒಂದು ವಿಚಾರ ಅಂದರೆ, ಎಕ್ಸೈಸ್ ಡ್ಯೂಟಿಲಿ ರಾಜ್ಯ ಸರ್ಕಾರಕ್ಕೆ ಪಾಲು ಕೊಡಬೇಕು. ಆ್ಯಕ್ಚುಲಿ ಕೇಂದ್ರ ಸರ್ಕಾರ ಏನು ಟ್ಯಾಕ್ಸ್ ಹಾಕುತ್ತೋ ಪೆಟ್ರೋಲ್ ಡೀಸೆಲ್ ಮೇಲೆ 56-44 ರೇಷಿಯೋದಲ್ಲಿ ಪಾಲು ಕೊಡಬೇಕು. ಅದಕ್ಕಾಗಿ ಇವರು ಎಷ್ಟು ಷಡ್ಯಂತ್ರ ಮಾಡ್ತಾರೆ ಕೇಂದ್ರ ಸರ್ಕಾರದವರು ಅಂದರೆ, ಎಕ್ಸೈಸ್ ಡ್ಯೂಟಿನ ಸೆಸ್ಸು ಸರ್ಚಾರ್ಜ್ ಆಗಿ ಬದಲಾವಣೆ ಮಾಡಿ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಸೆಸ್ ಅಂದರೆ ಕೃಷಿ ಮತ್ತು ಕೃಷಿ ಅಭಿವೃದ್ಧಿ ಪೂರಕವಾದ ಸೆಸ್ ಅಂತ ₹2 ಮಾಡ್ತಾರೆ. ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಪಾಲು ಕೊಡಬೇಕಾಗಿಲ್ಲ.
ಅದಾದಮೇಲೆ ರಸ್ತೆ ಅಭಿವೃದ್ಧಿ ಸೆಸ್ ಅಂತ ಹಾಕ್ತಾರೆ, ಅದಕ್ಕೆ 2.5-3 ರೂಪಾಯಿ ಹಾಕ್ತಾರೆ, ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಪಾಲನೆ ಕೊಡಬೇಕಾಗಿಲ್ಲ. ಯಾವ ರೀತಿ ವ್ಯವಸ್ಥೆ ಆಗಿದೆ ಅಂದರೆ 56-44 ಇದ್ದಿದ್ದು ಇವತ್ತು ಕೇಂದ್ರ ಸರ್ಕಾರ ಹಾಕುವ ಪೆಟ್ರೋಲ್ ಮೇಲಿನ ಟ್ಯಾಕ್ಸ್ 96% ಕೇಂದ್ರ ಸರ್ಕಾರನೇ ಇಟ್ಕೊತಾ ಇದೆ, ರಾಜ್ಯ ಸರ್ಕಾರಕ್ಕೆ ಅದರಲ್ಲಿ ಪಾಲು ಕೊಡ್ತಿಲ್ಲ. UPA ಇದ್ದಾಗ 56-44 ರೇಷಿಯೋ ಇತ್ತು. ಆಮೇಲೆ ಡೀಸೆಲ್ ಮೇಲೆ 94% ಟ್ಯಾಕ್ಸ್ ಏನು ಸೆಸ್ಸು ಆಗಿ ಬದಲಾವಣೆ ಮಾಡಿದೆ ಅದನ್ನು ಅವರೇ ಇಟ್ಕೊತಿದ್ದಾರೆ. ಈಗ ಯಾರ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ ಇವರು? ಈಗ ಅದೆಲ್ಲ ಆದಮೇಲೂ ರಾಜ್ಯ ಸರ್ಕಾರ ಇವತ್ತು ಏರಿಕೆ ಆಗಿರೋ ಬೆಲೆಗಳನ್ನು ಕಂಪೇರ್ ಮಾಡಿದ್ರೆ ಇವತ್ತು ಅವರ ಆಡಳಿತ ಇರುವ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಪಕ್ಕದ ಆಂಧ್ರ, ಪಕ್ಕದ ತಮಿಳುನಾಡು, ದಕ್ಷಿಣದಲ್ಲಿರುವ ಕೇರಳ ಮತ್ತು ಗೋವಾ ಎಲ್ಲದರಲ್ಲೂ ಪೆಟ್ರೋಲ್ ಬೆಲೆ ಕರ್ನಾಟಕಕ್ಕಿಂತ ಹೆಚ್ಚಿದೆ. ದಯವಿಟ್ಟು ನಾವು ಆರ್ಗಾ ಜ್ಞಾನೇಂದ್ರ ಅವ್ರ ಹತ್ರ ಮತ್ತು ಆರ್ಗಾ ಜ್ಞಾನೇಂದ್ರ ಅವ್ರ ಪಕ್ಕದಲ್ಲಿ ಯಾರೊಬ್ರು ಕಿವಿ ಮೇಲೆ ಹೂವು ಇಟ್ಕೊಂಡು ಬೇರೆ ಪ್ರತಿಭಟನೆ ಮಾಡಿದ್ರು, ಅವ್ರ ಜೊತೆ ಇನ್ನೊಂದಿಷ್ಟೆಲ್ಲ ಕಾರ್ಯಕರ್ತರು. ಅವ್ರು ದಯವಿಟ್ಟು ಇವತ್ತು ರಾತ್ರಿ ಗೋವಾಕ್ಕೆ ಹೊರಡಬೇಕು ಅಂತ ಮನವಿ ಮಾಡ್ತೀವಿ. ಯಾಕಂದರೆ ಟಿಕೆಟ್ ಬೇಕಾದ್ರೆ ನಾನೇ ಕೊಡಿಸ್ತೀವಿ, ನಾವು ಯುವ ಕಾಂಗ್ರೆಸ್ ವತಿಯಿಂದ ವ್ಯವಸ್ಥೆ ಮಾಡ್ತೀವಿ. ಯಾಕಂದರೆ ಗೋವಾದ ಪ್ರಮೋದ್ ಸಾವಂತ್ BJP ಸರ್ಕಾರ ಇವತ್ತಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನೀರಿಸಿದೆ. ಇವರಲ್ಲೂ ಒಂದು ಪ್ರತಿಭಟನೆ ಮಾಡಲಿ, ಯಾಕಂದರೆ ಇವರು ಘನತೆವೆತ್ತ ಮಾಜಿ ಗೃಹ ಮಂತ್ರಿಗಳು, ಇವರ ಮಾತು ದೇಶದಲ್ಲಿ ಒಂದು ಗೌರವಯುತವಾಗಿ ನಡೆಯುವಷ್ಟು ಒಂದು ಸ್ಥಾನ ಇವ್ರಿಗೆ ಸಿಕ್ಕಿತ್ತು ಹಿಂದೆ. ಇವರು ಅಲ್ಲೂ ಒಂದು ಪ್ರತಿಭಟನೆ ಮಾಡಿ ಇವರದೇ BJP ಸರ್ಕಾರ ಬೆಲೆ ಏರಿಕೆ ಮಾಡಿದೆ, ಅದ್ರ ವಿರುದ್ಧನೂ ಪ್ರತಿಭಟಿಸಲಿ ಅನ್ನೋದು ನಮ್ಮ ಆಗ್ರಹ. ಇನ್ನು ನೀಟ್ ಸ್ಕ್ಯಾಮ್ ಬಗ್ಗೆ ಹೇಳಬೇಕು ಅಂತ ಎರಡನೇದು, ಅದಕ್ಕೂ ಬಂದುಬಿಡ್ತೀನಿ. ನೀಟ್ ಸ್ಕ್ಯಾಮ್ದು ಕರ್ನಾಟಕದಲ್ಲಿ ವೀರಪ್ಪ ಮೊಯ್ಲಿಯವರ ಸರ್ಕಾರ ಇದ್ದಾಗ CETನ ಇಂಟ್ರೊಡ್ಯೂಸ್ ಮಾಡಿತ್ತು. ಎಷ್ಟು ಪಾರದರ್ಶಕವಾಗಿ CETನ ಇಂಟ್ರೊಡ್ಯೂಸ್ ಮಾಡಿತ್ತು ಅಂದರೆ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಸೀಟು ಯಾರು ಸೆಕೆಂಡ್ PUC ಮಕ್ಕಳು ಮುಗಿಸ್ತಾರೋ ಅವ್ರಿಗೆ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಸೀಟನ್ನು ಭಾರಿ ಸುಲಭವಾಗಿ ಸಿಗಲಿ, ಕರ್ನಾಟಕದ ಕನ್ನಡದ ಅಥವಾ ಇಲ್ಲಿನ ರೀಜ್ನಲ್ ಮಕ್ಕಳಿಗೆ ಸಿಗಲಿ, ಆ ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕೆ CETನ ಇಂಟ್ರೊಡ್ಯೂಸ್ ಮಾಡಿತ್ತು. ಅದು ಪಾರದರ್ಶಕ ವ್ಯವಸ್ಥೆಯಾಗಿ ನಡ್ಕೊಂಬಂದಿತ್ತು, ಅದರಲ್ಲಿ ಯಾವ ಗೊಂದಲಗಳು ಇರಲಿಲ್ಲ. ಆದರೆ ಒಂದು ಕೇಂದ್ರ ಸರ್ಕಾರದಲ್ಲಿ ಮೋದಿಯವರ ಆಡಳಿತ ಬಂದ ಮೇಲೆ ಅಧಿಕಾರ ವಿಕೇಂದ್ರೀಕರಣವನ್ನು ಅಧಿಕಾರ ಕೇಂದ್ರೀಕರಣದತ್ತ ತಗೊಂಡು ಹೋಗುವ ಬರದಲ್ಲಿ ನೀಟನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ನೀಟನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಮೊದಲು ಇಡೀ ಭಾರತದಲ್ಲಿ ಒಂದು ವ್ಯವಸ್ಥೆ ತರಬೇಕು, ಒಂದು ಪರೀಕ್ಷೆ ತರಬೇಕು, ಅದರಲ್ಲಿ ಮೆಡಿಕಲ್ಲು ಮತ್ತು ಈ ಸೀಟ್ಗಳನ್ನು ಕೊಡಬೇಕು ಅಂತ ಹೊರಟರು. ಆವಾಗ ಮತ್ತು ಒಂದು ಗೊಂದಲ ಶುರು ಆಯಿತು. ರಾಜ್ಯ ಸರ್ಕಾರದ ಸಿಲೆಬಸ್ ಇರುವ ಶಾಲೆಗಳಲ್ಲಿ ಅದು ತೊಂದರೆ ಆಗುತ್ತೆ ಅಂತೇಳಿ CBSE ಶಾಲೆಗಳಿಗೆ ಡಿಮ್ಯಾಂಡ್ ಶುರು ಆಯಿತು. ಅಲ್ಲಿಯೂ ಕನ್ನಡಕ್ಕೆ ಹೊಡೆತ ಬಿತ್ತು. ಕನ್ನಡದ ಶಾಲೆಗಳಿಗಿಂತ ಹೆಚ್ಚು CBSE ಶಾಲೆಗಳು ಪ್ರಾರಂಭ ಆದವು. ಅದು ಮೊದಲ ಹೊಡೆತ CET ನೀಟಲ್ಲಿ. ಅದಾದಮೇಲೆ ಈಗ ಇಡೀ ದೇಶದಲ್ಲಿ 24 ಲಕ್ಷ ಮಕ್ಕಳು ನೀಟ್ ಬರೀತಾರೆ, 1 ಲಕ್ಷ ಮೆಡಿಕಲ್ ಸೀಟ್ಗಳಿದೆ. ಅದರಲ್ಲೂ ಕರ್ನಾಟಕದಲ್ಲೇ ಅತಿ ಹೆಚ್ಚು ಮೆಡಿಕಲ್, ತಮಿಳುನಾಡು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಸೀಟ್ ಇದೆ. ಇಂಥದ್ರಲ್ಲಿ ಕನ್ನಡದ ಮಕ್ಕಳಿಗೆ ಸಿಗಬೇಕಾದ ಅವಕಾಶವನ್ನು ನಾವು ಬೇರೆಯವ್ರಿಗೆ ಬಿಟ್ಕೊಡ್ತಾ ಇದ್ದಿದ್ದು ಬೇರೆ. ಈಗ ವಿಷಯಗಳು ಹೇಗೆ ಹೊರಗೆ ಬರ್ತಾ ಇದೆ ಪ್ರತಿದಿನ ಅಂದರೆ, ನೀಟ್ ಎಕ್ಸಾಮಿನ ಪೇಪರ್ಗಳನ್ನು 2 ದಿನಗಳ ಮುಂಚೆಯೇ ಬಿಹಾರದಲ್ಲಿ, ಗುಜರಾತಲ್ಲಿ, ಮಧ್ಯಪ್ರದೇಶದಲ್ಲಿ ಮನೆಗೆ ತಲುಪಿಸಲಾಗಿದೆ ದುಡ್ಡು ತಗೊಂಡು ಅಂತ. ಈ ಸ್ಕ್ಯಾಮಿನ ದೊಡ್ಡ ಜನನೇ ಇದ್ದಾರೆ. ಇವತ್ತು ಪ್ರಜಾವಾಣಿ ಪೇಪರಿನ ಮಧ್ಯಪುಟದಲ್ಲಿ ಭಾರಿ ಚಂದದ ವರದಿ ಬಂದಿದೆ. ದಯವಿಟ್ಟು ಪತ್ರಕರ್ತರು ಮತ್ತು ಇದ್ರ ಬಗ್ಗೆನೂ ಅತ್ಯುತ್ತಮವಾಗಿ ಗಮನ ಸೆಳಿಬೇಕಂತ. ವಸಂತ್ ಶೆಟ್ಟಿ ಅವರು ನೀಟ್ ವ್ಯವಸ್ಥೆ ರಾಜ್ಯಕ್ಕೆ ಬೇಕೇ ಅನ್ನೋ ಆರ್ಟಿಕಲ್ ಜೊತೆಗೆ 8 ವರ್ಷಗಳಲ್ಲಿ 48 ಪರೀಕ್ಷೆಗಳು ರದ್ದು ತಡೆ ಆಗಿದೆ, ಅದ್ರ ಜೊತೆ ನೀಟಿನ ಏನೇನು ಗೊಂದಲಗಳಾಗಿದೆ ಅನ್ನೋದ್ರ ಬಗ್ಗೆ ಭಾರಿ ಅದ್ಭುತವಾದ ಆರ್ಟಿಕಲ್ ಬಂದಿದೆ. ಇದ್ರ ಬಗ್ಗೆ ನಮ್ಮ ತೀರ್ಥಹಳ್ಳಿಯ ಜನಗಳಿಗೂ ಗಮನ ಸೆಳಿಬೇಕು. ಯಾಕಂದರೆ ನೀಟ್ ಪರೀಕ್ಷೆ ಅನ್ನೋದು ಹೇಗಾಗಿದೆ ಅಂದರೆ, ಒಂದು ಭವಿಷ್ಯವನ್ನು ಸೃಷ್ಟಿಸ್ಬೇಕಾದ್ರೆ ನಾವು 1 ವರ್ಷವನ್ನು ತ್ಯಾಗ ಮಾಡೋಕ್ಕೂ ರೆಡಿ ಇದ್ದೀವಿ ಅನ್ನುವ ಒಂದು ಸೆಕೆಂಡ್ PUC ವಿದ್ಯಾರ್ಥಿಗಳು. ಯಾಕಂದರೆ ಸೆಕೆಂಡ್ PUC ಓದಿದ ತಕ್ಷಣ ನೀಟ್ ಒಳಗೆ ಹೋಗ್ತೀವಿ ಅಂತ ಪರಿಸ್ಥಿತಿ ಇಲ್ಲ. ನೀಟ್ ಈ ವರ್ಷ ಆಗಲಿಲ್ವ, 1 ವರ್ಷ ನಾನು ಮನೆಯಲ್ಲಿ ಕೂತು, ಯಾವಾಗ ಮೊದಲೆಲ್ಲ ಹೇಳ್ತಿದ್ರು IASಗೆ ಪ್ರಿಪೇರ್ ಆಗೋಕ್ಕೆ 1 ವರ್ಷ ನೀನು 18 ಗಂಟೆ ಮನೇಲಿ ಪ್ರತಿದಿನ ಪ್ರಿಪೇರ್ ಆಗಬೇಕಂತ, ಅದೇ ವ್ಯವಸ್ಥೆ ನೀಟ್ಗೂ ನಮ್ಮ ವಿದ್ಯಾರ್ಥಿಗಳು ಮಾಡಿದರು. 1 ವರ್ಷ ಸ್ಕಿಪ್ ಮಾಡಿ ಓದ್ದವರಿದ್ದಾರೆ, 1 ವರ್ಷ ಅದಕ್ಕೆ ತ್ಯಾಗ ಮಾಡಿದವರಿದ್ದಾರೆ. ಇವತ್ತು 1 ವರ್ಷ ಓದ್ದವನು ಹೋಗಿ ಆನ್ಸರ್ ಮಾಡೋದಕ್ಕೂ, ನಾನು 2 ದಿನ ಮುಂಚೆ ಆನ್ಸರ್ ಪೇಪರ್ ಸಿಕ್ಕು ಹೋಗಿ ಕೀ ಆನ್ಸರ್ಗಳನ್ನು ತೊಗೊಂಡೋಗಿ ಆನ್ಸರ್ ಮಾಡೋಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಅವನು ಪೆದ್ದನೇ ಇರ್ಬೋದು, ಇವನು ಬುದ್ಧಿವಂತನೇ ಇರ್ಬೋದು, ಏನೂ ವ್ಯತ್ಯಾಸ ಇಲ್ಲ. ಅವನ ಹತ್ರ ಹಣ ಇತ್ತು, ಅವ್ನು ನೀಟ್ ಮಾಡ್ಕೊಂಬಂದ ಅಂತಾಗುತ್ತೆ. ಇದನ್ನು ಇಷ್ಟಕ್ಕೆ ಮಾತ್ರ ಗಮನಿಸಬಾರ್ದು. 6 ವರ್ಷ 8 ವರ್ಷ ಆದಮೇಲೆ ಆ ನೀಟನ್ನು ಫ್ರಾಡ್ ಮಾಡಿ ಯಾವ ವಿದ್ಯಾರ್ಥಿಗಳು ಹೋಗಿರ್ತಾರೋ ಅವ್ರು ವೈದ್ಯರಾಗಿ ಹೊರಗೆ ಬರ್ತಾರೆ. ವೈದ್ಯರಾಗಿ ಹೊರಗೆ ಬಂದರೆ ಆ ಔಟ್ಪುಟ್ ಏನಿರುತ್ತೆ, ನಾವು ಕೋವಿಡ್ ಬ್ಯಾಚ್ ಅನ್ನುವ ಒಂದು ಏನು ಇಲ್ಲಿ ಹೇಳ್ತೀವಿ ಶಾಲೆಯಲ್ಲಿ ಪ್ರಮೋಟೆಡ್, ಆ ಥರದ್ದು ಒಂದು ವ್ಯವಸ್ಥೆ ಆಗುತ್ತೆ. ಅವ್ರು ಡಾಕ್ಟರ್ ಆಗಿರಲ್ಲ, ಸಾಮಾನ್ಯ ಜನ ವಿತ್ ಡಾಕ್ಟರ್ ಡಿಗ್ರಿ ಆಗಿರುತ್ತೆ. ಅಂಥದ್ದೊಂದು ಸ್ಕ್ಯಾಮಿಗೆ ಕೇಂದ್ರ ಸರ್ಕಾರದ ಒಂದು ಕುಮ್ಮಕ್ಕಿದೆ ಅನ್ನೋದನ್ನು ನಮ್ಮ ನೇರ ಆರೋಪ. ಇದರಲ್ಲಿ ಮತ್ತೂ ಒಂದು ಅಂದರೆ, ನೀಟ್ ವ್ಯವಸ್ಥೆಯನ್ನು ದಯವಿಟ್ಟು ತೆಗೆದು ಹಾಕಬೇಕು ಅನ್ನೋದು ಕಾಂಗ್ರೆಸ್ಸಿನ ಆಗ್ರಹವೋದು ಮತ್ತು ನಮ್ಮ ಆಗ್ರಹವೋದು. ಮುಂದಿನ ದಿನಗಳಲ್ಲಿ CET ವ್ಯವಸ್ಥೆನೇ ಮರುಚಾಲನೆ ಕೊಟ್ಟು ಪರಿಶೀಲನೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಹೇಳಿರೋದು ಸ್ವಾಗತಾರ್ಹ, ಅದನ್ನು ನಾವು ಸ್ವಾಗತಿಸ್ತೀವಿ. ಮುಂದಿನ ದಿನಗಳಲ್ಲಿ ನೀಟ್ ವ್ಯವಸ್ಥೆ ರದ್ದಾಗಿ CET ವ್ಯವಸ್ಥೆ ಬರಲಿ ಅನ್ನೋದು 2 ವಿಷಯ. ಇನ್ನು ಜನರಲ್ ಒಂದು 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ.
ಒಂದು ಸಣ್ಣ ತೀರ್ಥಹಳ್ಳಿಗೆ ಸಂಬಂಧಪಟ್ಟ ವಿಷಯ ಏನು ಅಂದರೆ, ಶಾಸಕರು ಮಾಜಿ ಗೃಹ ಮಂತ್ರಿಗಳಾಗಿದ್ದವರು, ರಾಜ್ಯ ಸರ್ಕಾರ ಅವ್ರ ಕೈಯಲ್ಲಿ ಒಂದು ಕಾಲದಲ್ಲಿತ್ತು. ಅದೆಲ್ಲ ಆದಮೇಲೆ 5 ವರ್ಷ 3 ವರ್ಷ ಅವರು ಹೆಚ್ಚಿನ ಪಕ್ಷ ರಾಜ್ಯ ಸರ್ಕಾರದ ನಂಬರ್ 2 ಆಗಿ ಕೆಲಸ ಮಾಡಿದವರು. ಆದರೆ ಅದೆಲ್ಲ ನಂಬರ್ 2 ಆಗಿ ಅಭಿವೃದ್ಧಿಗೆ ಅದು ತಂದೆ ಇದು ತಂದೆ ಅಂತ ಘೋಷಣೆಗಳನ್ನು ಭರ್ಜರಿ ಮಾಡಿ ನೂರಾರು ಕೆಲಸಗಳನ್ನು ಕಾಂಟ್ರಾಕ್ಟರ್ಗಳಿಗೆ ಕೊಟ್ಟು ಆ ಬಿಲ್ಗಳು ಹಾಗೆ ಪೆಂಡಿಂಗ್ ಇದ್ವು. ಈಗ ಚುನಾವಣೆ ಆದಮೇಲೆ ಒಂದು ಹಂತದಲ್ಲಿ ರಾಜ್ಯ ಸರ್ಕಾರ, ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಆ ಬಿಲ್ಗಳನ್ನು ಕ್ಲಿಯರ್ ಮಾಡುವಂಥ ಪರಿಸ್ಥಿತಿ ಇದೆ. ಹೀಗಿದ್ದಾಗ ತೀರ್ಥಹಳ್ಳಿಗೆ ಬೇಕಾಗಿರುವಂತಹ ಮೂಲ ಸೌಲಭ್ಯಗಳ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ಈಗ ಪೆಟ್ರೋಲ್ ಡೀಸೆಲ್ ಪ್ರತಿಭಟನೆಯ ಈ ಥರದ ಪ್ರತಿಭಟನೆಗಳನ್ನು ಬಿಟ್ಟು, ಯಾಕಂದರೆ ಒಂದಿನ ನೋಡ್ತೀವಿ ಬೆಳಗ್ಗೆ ಯಾವುದೋ ಒಂದು ದಲಿತರಿಗೆ ಸರ್ಟಿಫಿಕೇಟ್ 6 ತಿಂಗಳಿಂದ ಇಂಗ್ಲೀಷಲ್ಲಿ ಸಿಕ್ಕಿಲ್ಲ ಅಂತ ಇವರು ನಾಡ ಕಚೇರಿಗೆ ಹೋಗಿ ಇವರೇ ಗಲಾಟೆ ಮಾಡಿದ್ದು ಒಂದು ವಿಡಿಯೋನ ಅವ್ರು ಯಾರು ಮಾಡಿದ್ರು ಗೊತ್ತಿಲ್ಲ. ಯಾಕಂದರೆ ಶಾಸಕರು ಈಗ ನಾಡ ಕಚೇರಿಗೋ ತಾಲೂಕು ಆಫೀಸ್ಗೋ ಹೋಗೋದು ಅದು ನಾರ್ಮಲ್ ಪ್ರಕ್ರಿಯೆ. ಒಬ್ಬ ಜನಪ್ರತಿನಿಧಿ ಗ್ರಾಮ ಪಂಚಾಯತ್ ಸದಸ್ಯ ಗ್ರಾಮ ಪಂಚಾಯತಿಗೆ ಹೋಗುವಷ್ಟೇ ಇವರು ಸರ್ಕಾರಿ ಕಚೇರಿ. ಆದರೆ ಆ ವಿಡಿಯೋ ಮಾಡಿ ಅಲ್ಲಿ ಅಬ್ಬರಿಸಿ ಬೊಬ್ಬಿರೋದು ಕೂಗಾಡಿ ಈ ಥರದ್ದು ವೀಡಿಯೋ ಮಾಡಿ ನಾನು ಕೆಲಸ ಮಾಡಿಸ್ಕೊಟ್ಟೆ ಅಂತ ಹೇಳುವ ಒಂದು 6 ತಿಂಗಳ ನಂತರ ಆಗದಿದ್ದ ಕೆಲಸ ನಾನು ಒಂದು ಕ್ಷಣದಲ್ಲಿ ಮಾಡಿಕೊಟ್ಟೆ ಅನ್ನೋದು ಸರ್ಕಾರಿ ನೌಕರರಿಗೆ ಡಿಮೋಟಿವೇಟ್ ಮಾಡಿದಂಗೆ. ಆ್ಯಕ್ಚುಲಿ ಅದೇನಾದ್ರು ಸಮಸ್ಯೆ ಇದ್ದರೆ ಅವ್ರು ಶಾಸಕರು ಅವ್ರ ಸಭೆ ಕರೆದು ಅವರೇ ಕರ್ಕೊಂಬಂದು ಎಂಪ್ಲಾಯೀಸ್ ಇದ್ದಾರೆ, ಯಾರೂ ಟ್ರಾನ್ಸ್ಫರ್ ಆದಂಗೂ ಇಲ್ಲ. ದಯವಿಟ್ಟು ಅವರು ಅತ್ಯುತ್ತಮವಾದ ಕೆಲಸವನ್ನು ಮಾಡಿಸುವ ಕೆಲಸ ಮಾಡಲಿ, ಡಿಮೋಟಿವೇಟ್ ಮಾಡುವಂಥ ಅಗತ್ಯ ಇಲ್ಲ. ಅವರು ಆ ಥರದ್ದು ಮಾಡೋದ್ರಿಂದ ಇಲ್ಲೇನೋ ಹಗರಣ ನಡೀತಿದೆ ಅಂತ ಆದರೆ ಅವ್ರನ್ನ ಬದಲಾಯಿಸುವ ವ್ಯವಸ್ಥೆನೂ ಮಾಡಲಿ. ಯಾಕಂದರೆ ಅವ್ರು ಶಾಸಕರು, ಈಗ ಯಾರೋ ವಿರೋಧ ಪಕ್ಷದವರು ಅಥವಾ ಯಾರೋ ಜನಸಾಮಾನ್ಯರು ಹೋಗಿ ಅಲ್ಲಿ ಗಲಾಟೆ ಮಾಡೋದು ಬೇರೆ. ಒಬ್ಬ ಶಾಸಕರು, ಮಾಜಿ ಗೃಹ ಸಚಿವರು, ಸರ್ಕಾರದ ಎಲ್ಲವನ್ನು ಬಲ್ಲವ್ರು ಹೋಗಿ ವಿಡಿಯೋಗಾಗೋ ಅಥವಾ ಪ್ರಚಾರಕ್ಕಾಗೋ ಈ ಥರದ್ದು ಮಾಡೋದನ್ನು ಕೈ ಬಿಡಬೇಕು. ಅವರು ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಆ ಥರದ ಸಮಸ್ಯೆಗಳಿದೆ ಕರೆದು ಸಭೆ ಮಾಡಿ ಆ ಥರದ್ದು ಬಗೆಹರಿಸಲಿ. ಮತ್ತು ಅದೊಂದು ನೋಡಿದ್ವಿ, ಪೇಪರಲ್ಲೂ ಬಂದಿದೆ, 6 ತಿಂಗಳಲ್ಲಿ ಆಗಿದ್ದು ಇಂಗ್ಲೀಷಲ್ಲಿ. ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಕೊಡೋದು ಅವರೇ ಹೇಳ್ತಿದ್ದಾರೆ 4 ವರ್ಷದಿಂದ ಸಾಫ್ಟ್ವೇರ್ ಇದೆ. 4 ವರ್ಷದಿಂದ ಸಾಫ್ಟ್ವೇರ್ ಇರೋದನ್ನು 6 ತಿಂಗಳಿಂದ ಆಗದೆ ಇರೋದನ್ನು ಒಬ್ಬ ಶಾಸಕರ ಗಮನಕ್ಕೆ ಬಂದಿಲ್ಲ, ಅಲ್ಲಿ ಸರ್ಕಾರದಲ್ಲಿ ಆಗ್ತಿಲ್ಲ ಅಂದರೆ ಅದು ಶಾಸಕರ ವಿಫಲತೆಯೇ ಆಗುತ್ತೆ ಬಿಟ್ಟರೆ. ಯಾಕಂದರೆ ಶಾಸಕರೇ ಈ ಕ್ಷೇತ್ರದ ಮೊದಲ ಪ್ರಜೆ, ಅವರ ವಿಫಲತೆ ಅದನ್ನು ಅವರು ತಿದ್ದುಕೊಳ್ಳುವ ಪ್ರಯತ್ನ ಮಾಡಲಿ. ಇನ್ನು ಅಭಿವೃದ್ಧಿ ಕೆಲಸಗಳಲ್ಲಿ ಈಗಾಗಲೇ ಬಿಲ್ ಆಗದಿದ್ದ ಕೆಲವೊಂದು ರೋಡ್ಗಳು ಮುಳುಗೋಗುವಂತಕ್ಕಿದೆ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆನೂ ಬೆಳಕು ಚೆಲ್ತೀವಿ. ಈಗ ಮೆಡಿಸಿನ್ಗಳ ಬೆಲೆ 25% ಏರಿಕೆ ಆಗಿದೆ. ಮೊನ್ನೆ ವಿಜಯ ಕರ್ನಾಟಕದಲ್ಲಿ ಒಂದು ವರದಿ ಬಂದಿತ್ತು, ವೈದ್ಯರ ಮೆಡಿಸಿನ್ಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಇಲ್ಲ ಅಂತ. ಜನೌಷಧಿ ಕೇಂದ್ರ ಸರ್ಕಾರದ ಕಡೆಯಿಂದ ಬರ್ತಿದ್ದು ಅದು ನಿಂತು ಹೋಗಿದೆ ಅಂತ. ಇದಕ್ಕೆಲ್ಲಕ್ಕೂ ಶಾಸಕರು ಕಾರಣ ಆಗ್ತಾರೆ. ಯಾಕಂದರೆ ಈ ತಾಲೂಕಿನ ಆಡಳಿತ ಶಾಸಕರ ಕೈಯಲ್ಲಿದೆ. ಅವರು ಇವನ್ನೆಲ್ಲ ಗೊಂದಲ ಬಗೆಹರಿಸಿ ಪೂರಕವಾದ್ದು ಮಾಡಲಿ. ಪ್ರಚಾರಕ್ಕಾಗಿ ವಿಡಿಯೋಗಳನ್ನು ಅವ್ರು ಲೆಫ್ಟು ರೈಟಲ್ಲಿ ಯಾರು ನಿಂತಿರ್ತಾರೆ ಅದನ್ನು ಮಾಡೋದು ಬಿಡಲಿ. ಈ ಥರದ ಗೊಂದಲಗಳನ್ನು ಬಗೆಹರಿಸಲಿ ಅಂತ ನಮ್ಮ ಆಗ್ರಹ. 12 ರೂಪಾಯಿವರೆಗೆ ತಗೊಂಡೋದ್ರು. ಡೀಸೆಲ್ 50 ರೂಪಾಯಿ ಇತ್ತು, 45-46 ರೂಪಾಯಿ ಇತ್ತು, 88, 90, 94ವರೆಗೆ ತಗೊಂಡೋದ್ರು. ಗ್ಯಾಸ್ ಸಿಲಿಂಡ್ರು, ಸಬ್ಸಿಡಿ ಗ್ಯಾಸ್ ಸಿಲಿಂಡ್ರು 330 ರೂಪಾಯಿ 350 ರೂಪಾಯಿ ಇತ್ತು, 800ಕ್ಕೆ ತಗೊಂಡವ್ರು 1250ಕ್ಕೆ ತೊಗೊಂಡೋದ್ರು. ಈಗ ಇದೆಲ್ಲವಕ್ಕೂ ಅವ್ರು ಪಾಪ ಮೊನ್ನೆ ಪ್ರತಿಭಟನೆ ಮಾಡಿದವ್ರು ಯಾರನ್ನೋ ಕಳ್ಳ ಸುಳ್ಳ ಅಂತೆಲ್ಲ ಕೂಗ್ತಿದ್ರಲ್ಲ, ಅವರ ಪರಮೋಚ್ಚ ನಾಯಕನ ಹಂಗಾರೆ ಹಾಗೆ ಕೂಗಬೇಕು. ಇದೇ ವಿಷಯ ಆಗಿದ್ದರೆ ನೀವು 3 ಲಕ್ಷ ಕೋಟಿ ರೂಪಾಯಿ ಬಾಂಡನ್ನು ಮಾಡಿಟ್ರಿ, ಅದರಿಂದನೇ ಅದನ್ನು ತೀರಿಸಲಿಕ್ಕೆ ತುಂಬ ವರ್ಷ ಬೇಕಾಯಿತು ಅಂತ ಅವರು 3 ಲಕ್ಷ ಕೋಟಿಯ ಬಾಂಡ್ ಬಗ್ಗೆ ಶಾಸಕ ಆರ್ಗ ಜ್ಞಾನೇಂದ್ರ ಅವರು, ಘನತೆವೆತ್ತ ಮಾಜಿ ಗೃಹ ಸಚಿವರು, ಶಾಸಕರು ಆರ್ಗ ಜ್ಞಾನೇಂದ್ರ ಅವರಾಗಲಿ ಅವರ ಜೊತೆ ಯಾರೇ ಆದರೂ ಬಂದರೆ ನಾನು ಚರ್ಚೆಗೆ ಸಿದ್ಧ. ಯಾಕೆ ಅಂತ ಹೇಳ್ತೀನಿ. ಆಯಿಲ್ ಬಂಡ್ಗಳು ಮೆಚ್ಯೂರ್ ಆಗೋದು 2026 ನಂತರ. ಬಡ್ಡಿ ಹೋಗ್ತಾ ಇರ್ಬೋದು, ಅದನ್ನು ವಾಜಪೇಯಿ ಅವರು ಸರ್ಕಾರನೂ ಮಾಡಿತ್ತು, ಮನಮೋಹನ್ ಸಿಂಗ್ ಅವ್ರ ಸರ್ಕಾರನೂ ಮುಗಿತ್ತು. ಯಾವುದೇ ಸಾಲ ತೀರಿಸುವ ಪ್ರಕ್ರಿಯೆ ಆಗಿಲ್ಲ. ಆಯಿಲ್ ಬಾಂಡ್ಗಳ ಇಂಟ್ರೆಸ್ಟ್ ಪೇಮೆಂಟ್ಗಳು ಮಾತ್ರ 30-32 ಸಾವಿರ ಕೋಟಿ ವರ್ಷಕ್ಕೆ ನಡೆಯುತ್ತೆ ಬಿಟ್ಟರೆ ಯಾವುದೇ ಇಲ್ಲ. ಅವರು ಬೇಕಾದ್ರೆ ಬಹಿರಂಗ ಚರ್ಚೆಗೆ ನಾನು ಸಿದ್ಧ ಇದ್ದೀನಿ. 3 ಲಕ್ಷ ಕೋಟಿ ತೀರಿಸಿದ್ದು ಇಲ್ಲ, ಯಾವುದೂ ಇಲ್ಲ. 200 ಲಕ್ಷ ಕೋಟಿವರೆಗೆ ಭಾರತ ದೇಶದ ಸಾಲವನ್ನು ಕೊಂಡೊಯ್ದಿದ್ದು ಅವ್ರ ಸಾಧನೆ ಅಷ್ಟೇ. ಈಗ NET ಬಗ್ಗೆ ಹೇಳಿದ್ರೆ ಅದ್ರ ಜೊತೆ UGC ಕೂಡ ಮೊನ್ನೆ UGC ಕೂಡ ಮತ್ತೆ ಎಕ್ಸಾಮ್ ಮಾಡಬೇಕು, ವ್ಯಾಲ್ಯೂ ಇಂಪ್ರೂವ್ ಮಾಡಬೇಕು, ಏನು ಗೊತ್ತಿಲ್ಲ. ಅದು ಅಲ್ಲದೆ PhD ಓಡೋರಿಗೆ ಹೊಸದಾಗಿ ಬಂದಿರುವಂಥದ್ರಲ್ಲಿ UGC ಯಾಕೆ ಪಾಸ್ ಆಗಿರ್ತಾರೋ ಅವ್ರು ಮಾತ್ರ PhD ಮಾಡಬೇಕು ಅಂತ ಹೊಸದು ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ಏನು? ಈಗ ಪರೀಕ್ಷಾ ಅಕ್ರಮ ಅನ್ನೋದು ನೀಟಿಗೆ ಸೀಮಿತ ಆಗಿಲ್ಲ. ನೀಟು, UG ನೀಟು, PG ನೀಟ್. PG ನೀಟ್ದು ಮೊನ್ನೆ ಭಾರಿ ಚೆನ್ನಾಗಿದೆ. 12 ಗಂಟೆ ಮೊದಲು ಅಂದರೆ ಇಡೀ ವರ್ಷ ಪ್ರಿಪೇರ್ ಆದ ಡಾಕ್ಟ್ರುಗಳಿಗೆ 12 ಗಂಟೆ ಮೊದಲು, ನಾಳೆ ಬೆಳಗ್ಗೆ 9 ಗಂಟೆಗೆ 10 ಗಂಟೆಗೆ ಎಕ್ಸಾಮ್ ಇದ್ದರೆ ಇವತ್ತು ಸಂಜೆ ಇಲ್ಲ PG ನೀಟ್ ರದ್ದು ಅಂತ ಹೇಳ್ತಾರೆ. ಅವ್ರೇನು ಮಕ್ಕಳ ಸರ್? ವೈದ್ಯರು ಅವ್ರ ಜೀವನನೇ ಅಡ್ಬಿಟ್ಟು ಪ್ರಿಪೇರ್ ಆಗಿರ್ತಾರೆ. ಎಲ್ಲೋ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿಕೊಂಡು ವರ್ಷ ಪೂರ್ತಿ ಪ್ರಿಪೇರ್ ಹಾಕ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ದವ್ರನ್ನ
ರಾತ್ರಿ ಬಂದು ಇಲ್ಲ ನಿಮ್ಮ ಎಕ್ಸಾಮ್ ರದ್ದು ಅಂತ ಹೇಳ್ತೀವಿ ಅಂದರೆ ಇರ್ರೆಸ್ಪಾನ್ಸಿಬಲ್ ಕೇಂದ್ರ ಸರ್ಕಾರ ಅಲ್ವಾ ಇದು? ವಿಫಲ ಅಲ್ವಾ ಇದು? ಮೋದಿಯವರ, ಅಮಿತ್ ಶಾ ಅವರ ಮತ್ತು ಆರೋಗ್ಯ ಸಚಿವರ ವಿಫಲತೆ ಅಲ್ವಾ? ನೀಟ್ ಸ್ಕ್ಯಾಮು ಆಗಿದೆ, ಅದನ್ನು ಇವತ್ತವರೆಗೆ ಧರ್ಮೇಂದ್ರ ಪ್ರಧಾನ್ ಅವರು ಅಫಿಷಿಯಲಾಗಿ ಮಾತಾಡ್ತಾನೆ ಇಲ್ಲ. ಮೊದಲು ಹೇಳಿದ್ರು ನೀಟ್ ಸ್ಕ್ಯಾಮ್ ಆಗಿಲ್ಲ ಅಂತ, ಆಮೇಲೆ ಹೇಳಿದ್ರು ನೀಟ್ ಸ್ಕ್ಯಾಮಿಗೆ ನಾವು ಒಂದು ಆಯೋಗ ರಚಿಸಿದ್ದೀವಿ. ದೇ ಆರ್ ಅಫಿಷಿಯಲಿ ನಾಟ್ ಆಕ್ಸೆಪ್ಟಿಂಗ್ ದ ಫ್ಯಾಕ್ಟರ್. ಫಸ್ಟಿಗೆ ಅಫಿಷಿಯಲಿ ಆಕ್ಸೆಪ್ಟ್ ಮಾಡಿ ಒಂದು ಇನ್ವೆಸ್ಟಿಗೇಷನ್ ಕೊಟ್ಟು ಇದಾಗಲ್ಲ ಅಂತ ಮಾಡೋದು ಒಂದು ಪ್ರಿವೆಂಟ್ ಮಾಡೋಕ್ಕಾಗದಿದ್ದಾಗ ಕ್ಯೂರ್ ಮಾಡುವ ಪ್ರಕ್ರಿಯೆ. ಅದನ್ನೂ ಅವ್ರು ಮಾಡಲ್ಲ, ಅದ್ರ ಬಗ್ಗೆನೂ ಮೌನ ವಹಿಸ್ತಾರೆ ಅಂದರೆ ಆಕ್ಸೆಪ್ಟೆಡ್, ನಮ್ಗೆ ಗೊತ್ತಿತ್ತು ಇದು ಅನ್ನೋ ಲೆವೆಲಿಗೆ ಬಂದಾಯಿತು ಅಂತ ಅರ್ಥ. ನಾವು ಮೌನವಾಗಿ ಇದನ್ನೆಲ್ಲವನ್ನು ಹಿಂದೂ 5 ವರ್ಷ ನಡೀತಿತ್ತು. ಯಾಕಂದರೆ ನಿನ್ನೆ ಒಂದು FIR ಆಗಿದೆ, ಅದರಲ್ಲಿ ಹೇಳ್ತಾರೆ 2018, 20, 21ರಲ್ಲೂ ನೀಟಿನ ಪೇಪರ್ಗಳದ್ದು ಇದು ಸ್ಕ್ಯಾಮ್ ಆಗಿತ್ತು ಅಂತ. ಅಂದರೆ ಒಂದು ಮಾಹಿತಿ ಇರ್ಬೋದು. ಈಗ ಅಬ್ಕಿ ಬಾರ್ 400 ಪಾರ್, ಅಬ್ಕಿ ಬಾರ್ 400 ಪಾರ್ ಅಂದವರಿಗೆ ಜನ ಬುದ್ಧಿ ಕಲಿಸಿದ್ದಾರೆ, 240ಕ್ಕೆ ನಿಲ್ಲಿಸಿದ್ದಾರೆ. ನೀವು ಈ ದೇಶದಲ್ಲಿ ಸಂವಿಧಾನವನ್ನು ಬದಲಿಸುವ ಪ್ರಕ್ರಿಯೆ ಘೋಷಣೆ ಮಾಡಿದ್ರೆ ನಿಮಗೆ ಜನ ಬೆಂಬಲ ಕೊಡಲ್ಲ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಈಗ ಹೆಚ್ಚಿನ ಪಕ್ಷ ಪ್ರೆಸ್ ಆಗಲಿ ಸ್ವಲ್ಪ ಒತ್ತಡ ಕಡಿಮೆ ಆಗಿರ್ಬೋದು, ಪ್ರೆಸ್ಗೋ ಅಧಿಕಾರಿಗಳಿಗೂ, ಹಾಗಾಗೂ ಈ ಸತ್ಯ ಹೊರಗೆ ಬರ್ತಾನೂ ಇರ್ಬೋದು, ಅದು ಆಗಿರ್ಬೋದು. ಇದು ಇನ್ನೂ ಹೆಚ್ಚಿಗೆ ಬರಲಿ ಅನ್ನೋದು ನಮ್ಮ ಆಗ್ರಹ. ಸರಿ, ಈಗ ಅದು ಕ್ವಶನ್ ಪೇಪರ್ಗಳು ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ ತೀರ್ಥಹಳ್ಳಿಯವರಿಗೆ ಸಿಗಬೇಕಲ್ಲ. ಅದಕ್ಕೆ ಏನಾಗಿದೆ ಅನ್ನೋದನ್ನು ಹೇಳ್ತೀನಿ. ನೀಟ್ ಅನ್ನೋದು ಇಂಟ್ರೊಡ್ಯೂಸ್ ಆದಾಗ ಮೊದಲು ಕನ್ನಡದ ಪ್ರಮುಖ ಎಜುಕೇಷನಿಸ್ಟ್ ಧ್ವನಿ ಎತ್ತಿದ್ದೆ ಅದನ್ನು. CETಲಿ ನಮಗೆ ಸಿಗಬಹುದಾದ ಸೀಟ್ಗಳ ಕಟ್ ಆಫ್ ಆಗಿ 60%, 62% ನಿಂತೆ 38% ನಾರ್ತ್ ಅವರಿಗೆ ಸಿಗುತ್ತೆ ಅಂತ. ಈ ಹಗರಣಗಳ ಮೂಲ ಎಲ್ಲಾಗ್ತಿದೆ ಅನ್ನೋದು ಎಲ್ಲಿ? ಗುಜರಾತಿನ BJPಯ ಪ್ರಮುಖ ಲೀಡರ್ನ ಒಂದು ಇನ್ಸ್ಟಿಟ್ಯೂಷನಲ್ಲಿ 7 ಜನ ನೀಟ್ ಟಾಪ್ 7 ಬಂದಿದ್ದಾರೆ. ಅಂದರೆ BJPಯ ಪ್ರಮುಖ ಆಡಳಿತ ಇರುವ ಸರ್ಕಾರಗಳು ಎಲ್ಲಿ ರಾಜ್ಯಗಳಿದ್ವು ಅಲ್ಲೇ ಬಂದಿದೆ, ಹೊರಗಡೆ ಬೇರೆ ಕಡೆ ಬಂದಿಲ್ಲ. ಅಂದರೆ ಇದಕ್ಕೆ ಡೈರೆಕ್ಟ್ ನೇರ ಹೊಣೆ BJP ಅವ್ರು ಹೊರಲೇಬೇಕಲ್ಲ. ಮಧ್ಯಪ್ರದೇಶದಲ್ಲಿ ಬಂದಿದೆ, ಗುಜರಾತಲ್ಲಿ ಬಂದಿದೆ, ಹರಿಯಾಣದಲ್ಲಿ ಬಂದಿದೆ. ಅಂದರೆ ಯಾರು? BJP ಸರ್ಕಾರ ಎಲ್ಲಿದೆಯೋ ಅಲ್ಲಿ ಬಂದಿದೆ. ಕರ್ನಾಟಕದಲ್ಲಿ ಪರಿಶ್ರಮ ಇದೆ, ಯಾಕೆ ಅಂತ ಹೇಳ್ತೀನಿ ಅಂದರೆ ಹಾಂ ಹೌದು, ರಾಜ್ಕೋಟಿನ ಒಂದು ಆ್ಯಕ್ಚುಲಿ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ, ಕರ್ನಾಟಕದ ಮಟ್ಟಿಗೆ ಬೇಕಾದ್ರೆ ಸ್ವಲ್ಪ ಪಕ್ಷ ರಾಜಕಾರಣವನ್ನು ಆಚೆ ಇಟ್ಟು ಕರ್ನಾಟಕದ ಇನ್ಫ್ರಾಸ್ಟ್ರಕ್ಚರ್ ಅಬೌಟ್ ಮೆಡಿಕಲ್ ಸೈನ್ಸ್, ಮೆಡಿಕಲ್ ಕಾಲೇಜುಗಳನ್ನು ನಾವು ರಾಜ್ಯದಲ್ಲಿ ಒಂದು ಮಡಿಕೇರಿ ಅಂತ ಸಣ್ಣ ಜಿಲ್ಲೆಯಿಂದ ಹಿಡಿದು ಸರ್ಕಾರಿ ಮೆಡಿಕಲ್ ಕಾಲೇಜುಗಳ ವ್ಯವಸ್ಥೆನ ತಂದಿದ್ದೀವಿ. ಅದು ಬೇಕಾದ್ರೆ ಪಕ್ಷ ಪಾರ್ಟಿನ ಹೊರಗಿಡೋಣ, ನಮಗೆ ಪೂರ್ತಿ ಕ್ರೆಡಿಟನ್ನು ಯಾರೋ ಒಂದು ಪಕ್ಷ ಕೊಡೋದು ಬೇಡ. ಆದರೆ ಅದನ್ನು ಉಳಿಸಿಕೊಳ್ಳುವ ವ್ಯವಸ್ಥೆ ಕರ್ನಾಟಕದ ಪ್ರತಿಯೊಬ್ಬ ಜನರ ಕನ್ನಡಿಗನ ಜವಾಬ್ದಾರಿ ಆಗುತ್ತೆ. ಇದನ್ನು ಉಳಿಸ್ಕೊಂಡ್ರೆ ಕನ್ನಡಿಗರಿಗೆ ಅತಿ ಹೆಚ್ಚು ವೈದ್ಯರು ಹೊರಗೆ ಬರುವ ಒಂದು ವ್ಯವಸ್ಥೆ ಆಗುತ್ತೆ. ನೀಟ್ ಅನ್ನೋದು ಅಕ್ರಮ ಅನ್ನೋದನ್ನು ಕರ್ನಾಟಕದ ಎಜುಕೇಷನಿಸ್ಟು ನೀಟ್ ಪ್ರಾರಂಭ ಆದಾಗಿಂದ ಧ್ವನಿ ಎತ್ತಿದ್ದಾರೆ. ಅದು ತಮಿಳುನಾಡಲ್ಲಿ ಧ್ವನಿ ಎತ್ತದಷ್ಟು ನಮ್ಮಲ್ಲಿ ಧ್ವನಿ ಎತ್ತಿಲಾಗಿದೆ. ಮತ್ತು ರಾಜ್ಕೋಟಲ್ಲಿ ಆಗಿರೋದೇನು ಅಂದರೆ ಒಂದೇ ಇನ್ಸ್ಟಿಟ್ಯೂಷನ್ನ BJP ಲೀಡರ್ನ ಒಂದೇ ಇನ್ಸ್ಟಿಟ್ಯೂಷನ್ನ 7 ವಿದ್ಯಾರ್ಥಿಗಳು ಟಾಪ್ ಬಂದಿದ್ದಾರೆ. ಮತ್ತು ಗ್ರೇಸ್ ಮಾರ್ಕ್ಸ್ನ ರಿಸಲ್ಟ್ ಅನೌನ್ಸ್ ಆಗೋವರೆಗೆ ಅನೌನ್ಸೇ ಮಾಡಿಲ್ಲ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ಪ್ರಸ್ತಾಪನೇ ಇಲ್ಲ. ಆದರೆ 719 ಸಾಧ್ಯವೂ ಇಲ್ದಿದ್ದ ಅಂಕ. ನೀಟಲ್ಲಿ ಏನಾಗುತ್ತೆ, ಒಂದು ಸರಿ ಉತ್ತರಕ್ಕೆ 4 ಅಂಕ, ಒಂದು ನೆಗೆಟಿವ್ ಉತ್ತರಕ್ಕೆ 1 ಅಂಕ ಕಟ್ಟಾಗುತ್ತೆ. ಅಂದರೆ ಅದರ ಅರ್ಥ 719 ಅಂಕ ಬರುವ ಪಾಸಿಬಿಲಿಟಿಯೇ ಇಲ್ಲ. ಬಂದರೆ 720 ಬಿಟ್ಟರೆ 717 ಬರಬೇಕು. ಅಷ್ಟು ಸರಿಯಾಗಿ ಒಂದು ತಪ್ಪಾದರೆ 717 ಬರಬೇಕು. ಹಾಗಿದ್ದ ಪಕ್ಷದಲ್ಲಿ 719, 718 ಅಂಕಗಳು ಹೆಂಗೆ ಬಂದು ಅಂತ ಅವ್ರಿಗೆ ಕ್ವಶನ್ ಮಾಡಿದ್ಮೇಲೆ ಅವರು ಒಂದು ಅಫಿಡವಿಟ್ ಕೊಟ್ಟಿದ್ದಾರೆ. ಏನು ಅಂದರೆ ಗ್ರೇಸ್ ಅಂಕಗಳನ್ನು ಕೊಟ್ವಿ ಗೊತ್ತಾಗದ ಉತ್ತರಕ್ಕೆ ಅಂತ. ಅಂದರೆ ಇದೆಲ್ಲವೂ ಷಡ್ಯಂತ್ರಗಳು, ಪೇಪರ್ ಲೀಕು, ಸ್ಕ್ಯಾಮು ಎಲ್ಲವೂ ಆಗಿತ್ತು. ಹೊರಗೆ ಬಂದಿರಲಿಲ್ಲ ಅಷ್ಟೇ. ಹೊರಗೆ ಬರುವ ಸಮಯದಲ್ಲಿ ನಿಜವಾಗ್ಲೂ ಒಂದು ಪ್ರಜಾಪ್ರಭುತ್ವದ ಬ್ಯೂಟಿ ಆಫ್ ಪ್ರಜಾಪ್ರಭುತ್ವ ಈ ಬಾರಿಯ ಚುನಾವಣೆ ತುಂಬ ಜನರಿಗೆ ಪಾಠವನ್ನು ಕಲಿಸಿದೆ, ತುಂಬ ಜನರಿಗೆ ಹೋಪ್ಸನ್ನು ಕೊಟ್ಟಿದೆ, ತುಂಬ ವ್ಯವಸ್ಥಿತವಾಗಿ ಉತ್ತರವನ್ನು ಕೊಟ್ಟಿದೆ. ಚುನಾವಣೆಯನ್ನು ಹಗರಣದ ಅಲ್ಲಲ್ಲ ಇಲ್ಲ ಕಾಂಗ್ರೆಸ್ ಜಾಸ್ತಿ ಸೀಟ್ ಬರಲಿ ಬಿಡಲಿ, ಹಗರಣ ಆಗಿರಲಿ ಆಗದೇ ಇರಲಿ, EVMಕ್ಕಿಂತ ಬ್ಯಾಲೆಟ್ ಪೇಪರ್ ವ್ಯವಸ್ಥೆ ಅದರಲ್ಲಿ ಯಾರು ಬೇಕಾದ್ರೆ ಗೆಲ್ಲಿ, BJPಯೇ ಜಾಸ್ತಿ ಸೀಟ್ ಗೆಲ್ಲಿ, ಕಾಂಗ್ರೆಸ್ಸೇ ಗೆಲ್ಲಿ, ಫೇರ್ ಎಲೆಕ್ಷನ್ ಆಗಬೇಕು ಅಂದರೆ ಬ್ಯಾಲೆಟ್ ಪೇಪರ್ಗೆ ಏನಕ್ಕೆ ಶಿಫ್ಟ್ ಆಗಬೇಕು ಅಂದರೆ ಅಧಿಕೃತವಾದ ಒಂದು ದಾಖಲೆ ಇರುತ್ತೆ. EVM ಹ್ಯಾಕ್ ಮಾಡಬಹುದು, ಮಾಡದೇ ಇರಬಹುದು, ಮಾಡೋಕ್ಕಾಗದೇ ಇರಬಹುದು ಅನ್ನೋದು 3 ಥರದ ಚರ್ಚೆ ನಡೆಯುತ್ತೆ. ಆದರೆ EVM ಹ್ಯಾಕ್ ಮಾಡಬಹುದು ಅನ್ನುವ ಪ್ರಾಬಬಿಲಿಟಿ 33%, ಮಾಡಬಹುದು, ಮಾಡದೇ ಇರಬಹುದು, ಮಾಡೋಕ್ಕಾಗದೇ ಇರ್ಬೋದು, ಯಾವುದಾದ್ರೂ ಪ್ರಾಬಬಿಲಿಟಿ ಅಂತ ಇದೆ. ಅದೇ ಮಾಡಬಹುದು ಅನ್ನೋ ಪ್ರಾಬಬಿಲಿಟಿ ಇದ್ದಾಗ ವೈ ಟು ಟೇಕ್ ರಿಸ್ಕ್? ಡೈರೆಕ್ಟ್ ಬ್ಯಾಲೆಟ್ ಪೇಪರ್ ವ್ಯವಸ್ಥೆ ಇಡೀ ಈಗ ವಿಶ್ವದ ಅಗ್ರಗಣ್ಯ ಟೆಕ್ನಾಲಜಿ ಇರುವಂಥ ವ್ಯವಸ್ಥೆಗಳು ಅಮೇರಿಕಾ, ಚೈನಾ,
ಮತ್ತು ಪ್ರಜಾಪ್ರಭುತ್ವ ಇರುವಂಥ ಎಲ್ಲ ದೇಶಗಳು, ಚೈನಾ ಬಿಡಿ ಇಲ್ಲ, ಅಮೇರಿಕಾ ಮತ್ತು ಇತರೆ ಪ್ರಜಾಪ್ರಭುತ್ವ ದೇಶಗಳೆಲ್ಲ ಬ್ಯಾಲೆಟ್ ಪೇಪರ್ ಬಳಸ್ತಾರೆ. ವೈ ವಿ ಫೋರ್ಸ್? ಬೇಡ, ಬ್ಯಾಲೆಟ್ ಪೇಪರಲ್ಲೇ ಮಾಡೋಣ. ಈ ವ್ಯವಸ್ಥೆ ನಮ್ಮಲ್ಲಿ ಇತ್ತಲ್ಲ, ಬ್ಯಾಲೆಟ್ ಪೇಪರ್ ವ್ಯವಸ್ಥೆ ಮೊದಲೇ ಇತ್ತು, ಅದನ್ನು ರೀಇಂಪ್ಲಿಮೆಂಟ್ ಮಾಡೋಣ. ಸುಪ್ರೀಂ ಕೋರ್ಟ್ 50% ವಿ ವಿ ಪ್ಯಾಟ್ ಕೊಟ್ಟಿದ್ದನ್ನು 100% ವಿ ವಿ ಪ್ಯಾಟಿಗೆ ಕಳಿಸಿದ್ರು ಒಂದು ಸ್ತರದ ನಂಬಿಕೆ ಹುಟ್ಟಬೋದೇನೋ. ಆದರೆ ಬ್ಯಾಲೆಟ್ ಪೇಪರ್ನ ವ್ಯವಸ್ಥೆ ಬಂದರೆ 100% ಒಂದು ವ್ಯವಸ್ಥೆ ಸಂಪೂರ್ಣ. ಬ್ಯಾಲೆಟ್ನಲ್ಲಿ ಅಕ್ರಮ ಆಗ್ತಿರಲಿಲ್ಲ ಅನ್ನೋದು ಏನಂದ್ರೆ ಗೊತ್ತಾ ಸರ್, ಹಗರಣ ಆಗೋದ್ರ ಪ್ರಮಾಣ ಅನ್ನೋದು ಈಗ ಇದರಲ್ಲಿ ಕಂಡುಹಿಡಿಯೋಕ್ಕೆ ಆಗಲ್ಲ ಅನ್ನುವ ವ್ಯವಸ್ಥೆ ಇದೆ. ಎಲ್ಲಾದರೂ ಈಗ ಏನಾಗಬೇಕು, ಬ್ಯಾಲೆಟ್ ಪೇಪರ್ಗಳೇ ಮಾಯ ಆಗಬೇಕು ಅಥವಾ ಬ್ಯಾಲೆಟ್ ಪೇಪರ್ಗಳು ಹೊಸದಾಗಿ ಇನ್ಸ್ಟಾಲ್ ಆಗಬೇಕು. ಅದು ಎರಡೂ ಹಗರಣ ಸಿಕ್ಕಾಕೊಂಡಿದೆ ಎಲ್ಲೇ ಆದರೂ. ಫೇರ್ ಆ್ಯಂಡ್ ಅಲ್ಲಿ ಹಗರಣದ ಪ್ರಾಬಬಿಲಿಟಿ ಎಷ್ಟು ಭಾರಿ ಕಡಿಮೆ. ಇಲ್ಲಿ ಹಗರಣದ ಪ್ರಾಬಬಿಲಿಟಿ ಈಸ್ ಮಾಸ್. ಒಂದು ಸರಿ ನೀವು ಇಡೀ EVM ಅನ್ನು ರೀಟ್ಯೂನ್ ಮಾಡ್ಬೋದು ಅಂದರೆ ಹಗರಣವೇ ಕಂಪ್ಲೀಟ್, ಇಡೀ ಚುನಾವಣೆ ಹಗರಣ. ಆದರೆ ಬ್ಯಾಲೆಟ್ ಪೇಪರಲ್ಲಿ ಒಂದು ಬ್ಯಾಲೆಟ್ ಬಾಕ್ಸು, 2 ಬ್ಯಾಲೆಟ್ ಬಾಕ್ಸು, 10 ಬ್ಯಾಲೆಟ್, ಇದು ಹಗರಣದ ಪರ್ಸೆಂಟೇಜ್ ಆಫ್ ಕ್ಲಾರಿಫಿಕೇಷನ್ ಅಥವಾ ಪರ್ಸೆಂಟೇಜ್ ಆಫ್ ಪ್ಯೂರಿಟಿ ಅನ್ನೋದು ಇಲ್ಲಿ ಝೀರೋ ಆಗಿಬಿಡುತ್ತೆ. ಬೇಕಾದ್ರೆ ಇಡೀ EVM ಅನ್ನೇ ನಾವು ಹ್ಯಾಕ್ ಮಾಡ್ಬೋದು, EVM ಅನ್ನೇ ಟ್ಯೂನ್ ಮಾಡ್ಬೋದು ಅಂದರೆ ಅಲ್ಲಿ ಬ್ಯಾಲೆಟಲ್ಲಿ ಪರ್ಸೆಂಟೇಜ್ ಆಫ್ ಪ್ಯೂರಿಟಿ 99.7 ಆಗ್ಬೋದು, 99.1 ಆಗ್ಬೋದು. EVM ಬಗ್ಗೆ ಪ್ರಶ್ನೆ ಮಾಡಿದಾಗ ಕೆಮ್ಮನೆ ಅವರು ಅವತ್ತಿದೆ ಮಾತಾಡಿದ್ರು. ಆದ್ರೆ ಹೇಗೆ ಹ್ಯಾಕ್ ಮಾಡೋದು ಅನ್ನೋದನ್ನ ಪ್ರೂವ್ ಮಾಡಿದ್ಯಾರು? ಅಲ್ಲ, ಈಗ ಅದರಲ್ಲಿ ಪ್ಯಾಟರ್ನ್ ಅಥವಾ ಡಯಾಗ್ರಾಮ್ಗಳು ಇರೋದು, ಅದರಲ್ಲಿ ಏನು ಕೋಬ್ರಸರು ಮೈಕ್ರೋ ಡಯಾಗ್ರಾಮ್ಗಳನ್ನು ಇಲ್ಲ. ಓಪನ್ ಸೋರ್ಸ್ ಅದು EVM ಯಾವ ತರ ವರ್ಕ್ ಆಗುತ್ತೆ ಅಂತೇಳಿ ಓಪನ್ ಸೋರ್ಸ್ ಅಲ್ಲಿ ಸಿಗುತ್ತೆ. ಅದರಲ್ಲಿ ಆಸ್ ಲೈಕ್ ಕ್ಯಾಲ್ಕುಲೇಟರ್ ತರ ಯೂಸ್ ಆಗುತ್ತೆ. ಅದನ್ನ ಹ್ಯಾಕ್ ಮಾಡ್ತೀರಾ, ಹೊರಗಡೆ ಹ್ಯಾಕ್ ತಗೊಂಡು ಹೋಗ್ತಾರೆ. ಸರ್ ಆಯ್ತು, ಇದನ್ನು ಒಪ್ಕೊಳ್ಳೋಣ. ಇದು ನಾನು ಚರ್ಚೆ ಮಾಡ್ತಿರೋದು ಪ್ರಾಬಬಿಲಿಟಿ, ಯು ಆರ್ ಚರ್ಚೆ ಮಾಡ್ತಿರೋದು ಪ್ರಾಬಬಿಲಿಟಿ. ಈ ಪೆಗಾಸಸ್ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿದ್ರದ್ದು ಹೇಳ್ತೀನಿ ನಾನು. ಪೆಗಾಸಸ್ ಅನ್ನೋದು ಯಾವಾಗ ಬಂತು? ಎಲೆಕ್ಷನ್ ಮುಗಿದ್ಮೇಲೆ ಗೊತ್ತಾಯಿತು. ಮೊದಲು ಗೊತ್ತೇ ಇರಲಿಲ್ಲ. ವಿ ಡೋಂಟ್ ನೋ ದ ರೂಟ್. ನಾವು ಪ್ರಾಬಬಿಲಿಟಿ ಕೇಳ್ತಿದ್ದೀವಿ, ಡೌಟ್ ಮಾಡ್ತೀವಿ. ಡೌಟ್ ಇದ್ದಾಗ ಯಾರು, ಈಗ ಪೊಲೀಸರು ಏನು ಮಾಡ್ತಾರೆ, ಡೌಟ್ ಇದ್ದಾಗ ವಿಚಾರಣೆ ಮಾಡ್ತಾರೆ. ನಾವು ಹೇಳ್ತಿದ್ವಿ ಡೌಟ್ ಇದೆ ಸ್ವಾಮಿ, ಇವನು ಬೇಡ, ಇವನ ಮೇಲೆ ಏನೋ ಆರೋಪ ಇದೆ, ಇವನು ಬೇಡ, ನೀವು ಫೇರ್ ಇದ್ದಾನೆ, ಇವನು ನ್ಯಾಯಯುತವಾಗಿ ಇವನು ಇನ್ಸ್ಟಾಲ್ ಮಾಡಿ. ನಾವು ಕೇಳ್ತಿರೋದು ಡೌಟನ್ನು. ಈಗ ಒಬ್ಬ ಆರ್ಡಿನರಿ ಮ್ಯಾನ್ ಕ್ಯಾನ್ ಡೌಟ್, ಆದರೆ ಅವನು ನೀವು ದಾರಿ ಹುಡುಕಿ ಇದನ್ನು EVM ಅನ್ನೋದು ಟೆಕ್ನಿಕಲ್ ಥಿಂಗ್. ಈಗ ನಾರ್ಮಲ್ ಪರ್ಸನ್ ಏನೋ ಇದು ಮಾಡೋಕ್ಕಲ್ಲ. ಹ್ಯಾಕ್ ಮಾಡೋನು ಅಥವಾ ಅದನ್ನು ಹೆಂಗೆ ತೋರಿಸಿ ಅನ್ನೋನು ಇನ್ನೇನಾದ್ರು ಅದು ಪ್ರಾಡಕ್ಟ್ ಜನ್ರೇಟ್ ಮಾಡಿದವನಾಗಿರಬೇಕು. ಈಗ ನಾನು ನಾರ್ಮಲ್ ಪರ್ಸನ್ ಸರ್, ಹೋದ ತಕ್ಷಣ ನಿಮ್ಮ ಮೊಬೈಲ್ ಕೊಟ್ಟು ನನ್ನ ಮೊಬೈಲಲ್ಲಿ ನೀನು ತೋರಿಸು ಅಂದರೆ ಐ ಆಮ್ ಎ ನಾರ್ಮಲ್ ಪರ್ಸನ್, ಐ ಆಮ್ ಡೌಟಿಂಗ್ ಇಟ್. ನಾನು ಟೆಕ್ನಿಕಲಿ ಸ್ಟ್ಯಾಂಡರ್ಡ್, ಟೆಕ್ನಿಕಲಿ ಅಪ್ಗ್ರೇಡೆಡ್, ಟೆಕ್ನಿಕಲಿ ಫಿಟ್ ಅಂತ ಹೇಳ್ತಿಲ್ಲ. ಐ ಆಮ್ ಡೌಟಿಂಗ್ ಇಟ್. ನನಗೆ ಈ ಮೊಬೈಲ್ ಬಗ್ಗೆ ಅನುಮಾನ ಇದೆ ಸರ್. ಈಗ ಪೆಗಾಸಿಸ್ ಕೂಡ ಇಸ್ರೇಲ್ ತಂತ್ರಜ್ಞಾನ ಇರುವಂತ ಒಂದು ಸಾಫ್ಟ್ವೇರ್. ಅದನ್ನ ಯಾರೇ ಅಡಾಪ್ಟ್ ಮಾಡ್ಕೊಂಡ್ರು ಕೂಡ ಫೋನ್ ಅನ್ನು ಕದ್ದಾಲಿಕೆ ಮಾಡಬಹುದು ಅಂತ ಹೇಳೋದು. ಅದು ಕೂಡ ಪೆಗಾಸಿಸ್ ಇದೆ ಅಂತ ಹೇಳಿ ನಾವು ಪ್ರೂವ್ ಮಾಡುವ ಟೆಕ್ನಾಲಜಿ ಭಾರತದಲ್ಲಿದೆ. ಹಾಗಿರ್ಲಿಕ್ಕೆ ಹೋಗಿ EVM ಅನ್ನ ನೀವು ಪ್ರೂವ್ ಮಾಡಬಹುದಿತ್ತು ಅಂತ. ಅದರಲ್ಲೂ ಅಲ್ಲ, ಪೆಗಾಸಸ್ ಎಲ್ಲ ಮತ್ತೊಂದು ಯಾವ್ದಾದ್ರು ಇರ್ಬೋದು. ಅಲ್ಲ, ಪೆಗಾಸಸ್ ಈ ಬ್ಯಾಲೆಟ್ ಪೇಪರ್ ಏನಿದೆ ಅದು ಅಲ್ಲಿ ಏನು ಪ್ರಾಕ್ಟಿಕಲ್ ಆಗಿ ಡಬ್ಬದಲ್ಲಿರುತ್ತೆ. ಅದನ್ನ ಯಾವುದು ಈಗ ಕೈಯಲ್ಲೇ ಮುಟ್ಟಿ ನಾವು ಅಲ್ಲಿ ಬಂದು ಮುಟ್ಟಿನೇ ಅದನ್ನ ನಾವೇನಾದ್ರು ಮಿಸ್ಯೂಸ್ ಮಾಡಬೇಕು, ಆ ಸ್ಥಳದಲ್ಲೇ ಮಾಡಬೇಕು. ಈ ಮಿಷಿನ್ಗಳಲ್ಲಿ ಎಲೆಕ್ಟ್ರಾನಿಕ್ ಇದರಲ್ಲಿ ಎಲ್ಲಿಂದನೂ ಯಾವ ಥರದೆಲ್ಲರೂ ಮಾಡಿ ತುಂಬ ಟೆಕ್ನಾಲಜಿ ಬಂದಿದೆ. ಎಲ್ಲಿಂದ ಕುತ್ಕೊಂಡು ಆಪ್ರೇಟ್ ಮಾಡೋಂಥ ಸಿಸ್ಟಮ್ಗಳು ಬಂದಿದೆ. ಅದು ಡೌಟ್ಫುಲ್ ಆಗಿದೆ. ಈ ಥರದಾದ್ರೆ ಈ ಪ್ರಾಕ್ಟಿಕಲ್ ಮ್ಯಾನ್ಯುವಲ್ ಆಗಿರುತ್ತೆ, ಒಂದು ಲೆಟ್ರೋ ಇದನ್ನು ಅಲ್ಲಿರುತ್ತೆ. ಏನಾದ್ರು ಬಂದರೆ ಆ ಡಬ್ಬನ್ನು ಕತ್ಕೊಂಡು ಹೋಗ್ಬೇಕು, ಅದನ್ನು ನಾಶ ಮಾಡ್ಕೊಂಡು ಬೆಂಕಿ ಹಾಕಿ ಸುಡಬೇಕು, ಮತ್ತೊಂದೇನಾದ್ರು ಮಾಡಬೇಕು. ಅಲ್ಲಿ ಪ್ರಾಕ್ಟಿಕಲ್ ಆಗಿ ಅದೇನಾದ್ರು ಮಾಡಬೇಕಷ್ಟೇ ಬಿಟ್ಟರೆ ಮತ್ತೆ ಎಲ್ಲೋ ಕುತ್ಕೊಂಡು ಆಪ್ರೇಟ್ ಮಾಡೋಕ್ಕಾಗಲ್ಲ. ಈ ಥರ ಮಿಷಿನರಿಗಳನ್ನು ಎಲ್ಲೋ ಮಾಡ್ಕೊಳ್ಳೋ ಸಿಸ್ಟಮ್ಮು ಇದೆ, ಆ ಥರ ಟೆಕ್ನಾಲಜಿಗಳು ಇದೆ. ಅದ್ರಲ್ಲಿ ಇದೆಯೋ ಇಲ್ಲೋ ಅದನ್ನ ಕಂಡುಹಿಡಬೇಕು. ಬಟ್ ಆ ಥರದ್ದು ಅವಕಾಶಗಳಿದೆ ಅಂತ ನಮ್ಮ ಆರೋಪ. ಅಲ್ಲ, ಮತ್ತೆ ಪೆಗಾಸಸ್ ನೀವು ಹೇಳಿದ್ರಲ್ಲ, ಈ ಥರ ಕಂಡುಹಿಡಿಯೋ ಟೆಕ್ನಾಲಜಿ ಯಾವಾಗ ಪೆಗಾಸಸ್ ಕಂಡುಹಿಡಿಯುವ ಟೆಕ್ನಾಲಜಿ ಇದೆ ಚರ್ಚೆಗೆ ಯಾವಾಗ ಬಂತು? ಬೇರೆ ಯಾವುದೋ ದೇಶದವ್ರು ಆರೋಪ ಮಾಡಿ ನನ್ನ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿತ್ತಾ ಅಂತ ಶಾಕ್ ಆದಮೇಲೆ ಯು ಗಾಟ್ ಇಟ್. ಈಗ EVM ಇಷ್ಟು ಪ್ಯೂರ್ ಇದ್ದರೆ ವೈ ಅಡ್ವಾನ್ಸ್ ಟೆಕ್ನಾಲಜಿ ಇರುವಂಥ ಸೂಪರ್ ಪವರ್ಸ್ ನಾಟ್ ಯೂಸಿಂಗ್ ಇಟ್? ಫಸ್ಟ್ ಬೇಸಿಕ್ ಕ್ವಶನ್. ಈಗ ಇಷ್ಟು EVM ಪ್ಯೂರಿಟಿ ಇದ್ದರೆ ಅಮೆರಿಕ ಯಾಕೆ ಬಳಸ್ತಿಲ್ಲ? UK ಯಾಕೆ ಬಳಸ್ತಿಲ್ಲ? ವಿ ಶುಡ್ ರೈಸ್ ದ ಕ್ವಶನ್. ಮೋದಿ ಅವರಾಗಲಿ ಚುನಾವಣಾ ಆಯೋಗ ಶುಡ್ ಆನ್ಸರ್. ಯಾವ ವಿಷಯದಲ್ಲಿ ಅಂತ ಹೇಳ್ಬೇಕಲ್ಲ. ಈಗ GDP-ನ ಪರ್ ಕ್ಯಾಪಿಟಾ ಇನ್ಕಮ್ ಯಾವುದ್ರಲ್ಲಿ ಅಲ್ಲ, ಒಂದು ಮೈಥೋಮೇನಿಯಾ ಅಂತ ಒಂದು ಇದೆ ಸೈಂಟಿಫಿಕ್ ವರ್ಡ್. ಮೈಥೋಮೇನಿಯಾ ಏನು ಅಂದರೆ ಸುಳ್ಳು ಹೇಳೋ ಕಾಯಿಲೆ. ಅದೊಂದ್ರಲ್ಲಿ ನಾವು ಈಗ ನಮ್ಮ ನಾಯಕರು 2014ರಲ್ಲಿ EVM ಇತ್ತು. ಅಲ್ಲ, ನಾನು ಹೇಳ್ತಿರೋದು ಇಟ್ ಇಸ್ ನಾಟ್ ಅಬೌಟ್ ದ ಪಾರ್ಟಿ. ನಾನು ಹೇಳ್ತಿರೋದು ಇಟ್ ಈಸ್ ನಾಟ್ ಅಬೌಟ್ ಕಾಂಗ್ರೆಸ್ ಜಾಸ್ತಿ ಬಂದಿದೆ, BJP ಕಡಿಮೆ ಬಂದಿದೆ, BJP ಜಾಸ್ತಿ ಬಂದಿದೆ, ಕಾಂಗ್ರೆಸ್ ಅಲ್ಲ. ಲೆಟ್ ಅಸ್ ಗೋ ಫಾರ್ ಪ್ಯೂರಿಟಿ. ಕಾಂಗ್ರೆಸ್ಸೇ ಆಗಬೇಕು, BJPನೇ ಆಗಬೇಕು, JDS ಆಗಬೇಕು, ಇಲ್ಲ. ಪ್ಯೂರಿಟಿ ಯಾವುದ್ರಲ್ಲಿ ಜಾಸ್ತಿ ನಿಮಗೆ ಎದುರಿಗೆ ಇರುತ್ತೆ, ಪ್ಯೂರಿಟಿ ಅದರಲ್ಲಿ ಜಾಸ್ತಿ ಇದೆ. ಪ್ಯೂರಿಟಿ ಆಫ್ ದ ಎಲೆಕ್ಷನ್ ಈಸ್ ನಾಟ್ ಅಬೌಟ್ ದ ಕಾಂಗ್ರೆಸ್, ನಾಟ್ ಅಬೌಟ್ BJP, ನಾಟ್ ಅಬೌಟ್ JDS. ಇಟ್ ಈಸ್ ಅಬೌಟ್ ದ ಎಲೆಕ್ಷನ್.
ಬ್ಯಾಲೆಟ್ ಪೇಪರ್ ಸುಟ್ಟಾಕಿದ ಒಂದು ನಿಮಿಷ ಇದು ಕರೆಕ್ಟಾ? ಇದನ್ನ ಐ ವಿಲ್ ರಿಸೀವ್ ಇಟ್. ಈಗ 59 ಬೂತಲ್ಲಿ ಆಯಿತು ಅಂದರೆ ವಿ ಹ್ಯಾವ್ ದ ಡಾಟಾ, ವಿ ಕ್ಯಾನ್ ರೀಎಲೆಕ್ಟೆಡ್. ಆದರೆ EVM ಅಲ್ಲಿ ಆಗಿದೆಯೋ ಆಗಿಲ್ವೋ ಅನ್ನೋದು ಗೊತ್ತೇ ಆಗದಿದ್ದ ಪರಿಸ್ಥಿತಿಯಲ್ಲಿ ಇದೆಯಲ್ಲ. ಅಟ್ಲೀಸ್ಟ್ ನೀವು ಹೇಳಿದ್ರೆ ನಿಮ್ಗೆ ಹೇಳಕ್ಕರೂ ಆ ಮಾಹಿತಿ ಇತ್ತು. EVM ಅಲ್ಲಿ ಎಲ್ಲಿದೆ? ಅವಕಾಶನೇ ಇಲ್ಲ, ಪಾಸಿಬಿಲಿಟಿನೇ ಇಲ್ಲ. ಅದು ಹೆಂಗಾಗುತ್ತೆ ಅಂದ್ರೆ ಸದಸ್ಯ ನನಗೆ ಚುನಾವಣೆಯಲ್ಲಿ ನಾನು ಎಣಿಕೆಗೆ ಬಂದಾಗ ನನ್ನ ಎದುರುಗಡೆನೆ ಇದಿತ್ತು, ಲೋಕಸಭಾ ಚುನಾವಣೆ ಬ್ಯಾಲೆಟ್ ಪೇಪರ್ ಮಾಡಿ ಎಲೆಕ್ಷನ್ ನಡೆದಿದ್ರೆ ಕಾಂಗ್ರೆಸ್ ಜಾಸ್ತಿ ಸ್ಥಾನ ಬರ್ತಿದೆ. ಅಲ್ಲ, ಬ್ಯಾಲೆಟ್ ಪೇಪರ್ ಅಲ್ಲೇ ನಡೆದಿದ್ರೆ ಕಾಂಗ್ರೆಸ್ಸಿನ ಸ್ಥಾನ ಬಿಜೆಪಿಯ ಸ್ಥಾನದ ಡಿಸ್ಕಷನ್ ಅಲ್ಲ. ವಾಟ್ ವಿ ಆರ್ ಡಿಸ್ಕಸಿಂಗ್ ಇಸ್ ಪ್ಯೂರಿಟಿ ಆಫ್ ಎಲೆಕ್ಷನ್. ಕಾಂಗ್ರೆಸ್, JDS, ಬಿಜೆಪಿ ಇಸ್ ಇರಲೆವೆಂಟ್. ಪ್ಯೂರಿಟಿ ಆಫ್ ಎಲೆಕ್ಷನ್ ಆಗ್ತಿತ್ತು. ಬ್ಯಾಲೆಟ್ ಪೇಪರ್ ಅಲ್ಲೇ ಆಗಲಿ, ಎಲ್ಲವೂ ಕಲ್. EVM ಯಾಕೆ ಬೇಡ ಅಂದರೆ, ನಾನು BE ಎಲೆಕ್ಟ್ರಾನಿಕ್ಸ್ ನಾನು ಹೋಗಿ ನಿಂತು EVM ಕೌಂಟಿಂಗಲ್ಲಿ ನಾನು ಒಬ್ಬ ಮುಖ ಪ್ರೇಕ್ಷಕನೇ. ಬಂದರು, ಇದು ರೀಸೆಟ್ಟು, ಇಲ್ಲಿ ನಿಮಗೆ ಕ್ಯಾಂಡಿಡೇಟ್ 1ಗೆ ತೋರಿಸುತ್ತೆ, ಡನ್. ಇದ್ರ ಬಗ್ಗೆ 2 ಆ್ಯಂಗಲ್ ಹೇಳ್ತೀನಿ. ಫಸ್ಟು ನಾವು ಪಂಚ ಗ್ಯಾರಂಟಿಗಳನ್ನು ಕೊಟ್ಟರು. ಪಂಚ ಗ್ಯಾರಂಟಿಗಳು ಡೈರೆಕ್ಟ್ ಟು ಬೆನಿಫಿಷಿಯರಿ. ಇಟ್ ಇಸ್ ಎ ನ್ಯೂ ಎಕನಾಮಿಕ್ ಸಿಸ್ಟಮ್ ಆ್ಯಕ್ಚುಲಿ. ಇಡೀ ತೀರ್ಥಹಳ್ಳಿ ತಾಲೂಕಲ್ಲಿ 34,000 ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ 35,000 ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿನ ಡೈರೆಕ್ಟ್ ಕ್ರೆಡಿಟ್ ಮಾಡ್ತಿದ್ದೀವಿ. ಬಸ್ ಫ್ರೀ ಕೊಟ್ವಿ ಮಹಿಳೆಯರಿಗೆ ಬಸ್ ಫ್ರೀ ಕೊಡೋದ್ರ ಜೊತೆಗೆ ಪುರುಷರಿಗೆ ಸಮಸ್ಯೆ ಆಗ್ತಿದೆ ಅಂತ ಇನ್ನು 2 ದಿನದಲ್ಲಿ 50% ಬಸ್ಸನ್ನ ಪುರುಷರಿಗೂ ರಿಸರ್ವ್ ಮಾಡ್ತಿದ್ದಾರೆ. 2,800 ಹೊಸ ಬಸ್ಗಳನ್ನು ಆ್ಯಡ್ ಮಾಡ್ಯಾರೆ. ಎರಡನೇದು ವಿದ್ಯುತ್ ಫ್ರೀ ಕೊಟ್ವಿ. ವಿದ್ಯುತ್ತನ್ನು 200 ಯೂನಿಟ್ವರೆಗೆ ಫ್ರೀ ಕೊಟ್ಟಿದ್ದೀವಿ. ತೀರ್ಥಹಳ್ಳಿ ತಾಲೂಕಿನಲ್ಲಿ 1 ಕೋಟಿ ಯೂನಿಟ್ ಲೆವೆಲ್ವರೆಗೆ ಫ್ರೀ ಹೋಗ್ತಿದೆ, ಅಂದರೆ ಎಲ್ಲ ಮನೆಗಳಿಗೂ ತಲುಪಿದೆ. ಈ ಆರೋಪ ಮಾಡುವ ಏನು ಇದಿದೆ, ನಾವು ಮಾಡೋಣ. ಗೃಹ ಮಂತ್ರಿಗಳು, ಮಾಜಿ ಗೃಹ ಮಂತ್ರಿಗಳು, ಶಾಸಕರು, ಸನ್ಮಾನ್ಯ ಗೌರವಾನ್ವಿತ ಆರ್ಗ ಜ್ಞಾನೇಂದ್ರ ಅವರು ಹುಂಚದ ಕಟ್ಟೆಯಲ್ಲಿ ನಿಂತ್ಕೊಂಡು ಒಂದು ಭಾಷಣ ಮಾಡಿದ್ರು ಬಿಫೋರ್ ಎಲೆಕ್ಷನ್. ಇದು ಗ್ಯಾರಂಟಿ ಕಾರ್ಡ್ ಈಸ್ 420 ಕಾರ್ಡು, ಇದಕ್ಕೆ ಯಾವ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಇದು ಯಾವುದೂ ಆಗಲ್ಲ ಅಂತ. ಅದಾದಮೇಲೆ ಎಲೆಕ್ಷನ್ ಮುಗಿದ ತಕ್ಷಣ ಫಸ್ಟ್ ಆಗ್ರಹ ಮಾಡಿದ್ರು, ಇಲ್ಲ ಗ್ಯಾರಂಟಿ ಕಾರ್ಡ್ ಇನ್ಸ್ಟಾಲ್ ಆಗಬೇಕು ಅಂದರು. ಸರಿ, ಡನ್. ಗ್ಯಾರಂಟಿ ಕಾರ್ಡ್ ಇನ್ಸ್ಟಾಲ್ ಆಯಿತು. ಗ್ಯಾರಂಟಿ ಕಾರ್ಡ್ ಇನ್ಸ್ಟಾಲ್ ಆಗಿ ಗ್ಯಾರಂಟಿ ಕಾರ್ಡಿನ ಕಾರ್ಯಕ್ರಮಕ್ಕೆ ಅವರೇ ದೊಡ್ಡ ಫೋಟೋ ಹಾಕಿ, ಉಳಿದವ್ರದ್ದೆಲ್ಲ ಸಣ್ಣ ಫೋಟೋ ಹಾಕೊಂಡು ಬಸ್ಗಳು ಹೋದ್ರು. ಈಗ ಮಾಜಿ ಗೃಹ ಮಂತ್ರಿಗಳು, ಶಾಸಕರು, ಸನ್ಮಾನ್ಯ ಆರ್ಗ ಜ್ಞಾನೇಂದ್ರ ಅವರು ಅವರ ಜೊತೆಯ ಅವರ ಪ್ರಮುಖ ನಾಯಕರೆಲ್ಲ ಹೋಗಿ ತೀರ್ಥಹಳ್ಳಿಲಿ ಒಂದು ಅಭಿಯಾನ ಮಾಡಲಿ. 500 ಗೃಹಲಕ್ಷ್ಮಿಯರ ಹತ್ರ ನಿಮಗೆ ಇಲ್ಲ ಇದು ಬಿಟ್ಟಿ ಭಾಗ್ಯ, ಇದರಿಂದ ಏನೋ ತೊಂದರೆ ಆಗ್ತಿದೆ ಅಂತ ವಾಪಸ್ ಕೊಡಿಸ್ಲಿ, ಗಿವ್ ಅಪ್. ಯಾಕಂದರೆ ನರೇಂದ್ರ ಮೋದಿ ಅವರು ಗ್ಯಾಸ್ ಸಬ್ಸಿಡಿನ ಗಿವ್ ಅಪ್ ಅಭಿಯಾನ ಮಾಡಿಸಿ ಎಷ್ಟೋ ಜನರ ಹತ್ರ ಕೊಡಿಸಿದ್ರಲ್ಲ, ಅದು ಅವಾಗ ದೇಶಕ್ಕೆ ಪೂರಕ ಅಂತ ಅನಿಸಿತ್ತಲ್ಲ. ಅಲ್ಲ, ಗಿವ್ ಅಪ್ ಪಾಯಿಂಟನ್ನು ಅಭಿಯಾನ ಮಾಡಿಸೋಣ ನಾವು. ಅಲ್ಲ, ಕೇಳಿ ಪೂರ್ತಿ ಮಾಡ್ಬಿಡ್ತೀನಿ. ಈ ಥರದ್ದು ಏನಾರು ಅವ್ರು ಅಭಿಯಾನ ಮಾಡೋಣ. ನಾವು ಹೋಗಿ ನಮ್ಮ ಗೃಹ ಮಂತ್ರಿಗಳು, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ ಅವ್ರ ಹತ್ರ ನಾವು ಮನವಿ ಮಾಡ್ತೀವಿ. ಇವ್ರಿಗೆ ಬೇಡಂತೆ, ಇವ್ರಿಗೆ ಅಗತ್ಯವಿಲ್ಲಂತೆ, ಈ ಥರದೊಂದು ಗಿವ್ ಅಪ್ಪಿಗೆ ಒಂದು ಚಾನ್ಸ್ ಕೊಡಿ ನಾವು ಕೇಳ್ತೀವಿ. ಇವ್ರು ಮಾಡಲಿ, ಫಸ್ಟ್ ಅಭಿಯಾನ ಮಾಡಲಿ. ಯಾಕಂದರೆ ಯಾರು ಕೊಡ್ತಾರಂತ ಬೇಕು. ಯಾಕಂದರೆ ಅಲ್ಲಿ ಓಪನ್ ಆಗಿ ಇಲ್ಲಿ ಕೊಡಲಿಲ್ಲ ಅಂದ್ರೆ ಉಪಯೋಗ ಆಗಲ್ಲ. ಇವ್ರು ಫಸ್ಟ್ ಒಂದು ಗಿವ್ ಅಪ್ ಅಭಿಯಾನ ಮಾಡಲಿ. ಮಾಜಿ ಗೃಹ ಮಂತ್ರಿಗಳು ಇಡೀ ತೀರ್ಥಹಳ್ಳಿ ತಾಲೂಕಿನಲ್ಲಿ ಎಲ್ಲರ ಹತ್ರ ಮಹಿಳೆಯರ ಹತ್ರ ನಿಮ್ಗೆ 2,000 ರೂಪಾಯಿ ಕೊಡೋದು ಬಿಟ್ಟಿ ಭಾಗ್ಯ, ಅದರಿಂದ ದೇಶ ಹಂಗಾಗುತ್ತೆ, ರಾಜ್ಯ ಹಿಂಗಾಗುತ್ತೆ ಅಂತ ಹೇಳಿ ಅದನ್ನು ತರಲಿ. ನಾವು ಗ್ಯಾರಂಟಿ ಹೋಗಿ ಒಂದು ಗ್ಯಾರಂಟಿ ಯೋಜನೆಗಳನ್ನು ಏನಾಗುತ್ತೆ ಅಂದರೆ, ಒಂದು ಕನ್ನಡಕ ಇದೆ, ಆ ಕನ್ನಡಕ ಒಂದು ವಾಷಿಂಗ್ ಮಿಷಿನ್ 2 BJP ಹತ್ರ ಮೊದಲಿಂದನೇ ಇದೆ. ಕನ್ನಡಕ ಹಾಕೊಂತ ಅವ್ರ ಯೋಜನೆಗಳಾಗಿದ್ದರೆ ಅದು ಸೂಪರ್ ಪವರ್ ಯೋಜನೆಗಳು, ರಾಷ್ಟ್ರ ಭಕ್ತರ ಯೋಜನೆಗಳು, ರಾಷ್ಟ್ರವನ್ನು ನಂಬರ್ 1 ಮಾಡಿ ವಿಶ್ವಗುರು ಮಾಡುವ ಯೋಜನೆಗಳು. ಬೇರೆಯವರು ಅದೇ ಯೋಜನೆ ಮಾಡಿದ್ರೆ ಅಥವಾ ಇವರೇ ಹಿನ್ನೋರು ಮಾಡಿದ್ರೆ ಹೆಸರು ಚೇಂಜ್ ಮಾಡಿದ್ರು ಅದೆಲ್ಲ ಒಳ್ಳೆಯ ಯೋಜನೆಗಳು. ಬೇರೆ ಪಕ್ಷದವ್ರು ಮಾಡಿದ್ರೆ ಇವ್ರದ್ದು ಇವೆಲ್ಲ ಶುರು ಆಗ್ತವೆ. ಆಯಿಲ್ ರೇಟ್ ಇದು ರಾಜ್ಯ ಸರ್ಕಾರದಿಂದ ಆಯಿಲ್ ರೇಟ್ ಹೈಕ್ ಆಗ್ತಿರೋದು ಒಂದು 5-6ನೇ ಸರಿ. 5 ಸರಿ BJP, 1 ಸರಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಸೆಂಟ್ರಲ್ ಗೌರ್ಮೆಂಟ್ 30 ಸರಿ ಮಾಡಿದೆ. ಎಕ್ಸೆಪ್ಟ್ CM ಯಾವುದನ್ನು ವಿರೋಧ ಮಾಡ್ತಿಲ್ಲ. ಹಗರಣಗಳಾಗಿದೆ ಅನ್ನೋ ಆರೋಪ ಈಗ ನಮ್ಮ ಬಂಗಾರಪ್ಪ, ನಮ್ಮ ಶಿವಮೊಗ್ಗದ ಹೆಮ್ಮೆಯ ರಾಜಕಾರಣಿ, ಕ್ಲಾಸಿಕ್ ಕಂಪ್ಯೂಟರ್ ಹಗರಣ 92 ಆರೋಪ ಬಂತು. ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಇದ್ದರು, ಅವರು ರಾಜೀನಾಮೆಯನ್ನು ಕೊಡಿಸಲಾಯಿತು. ಆಮೇಲೆ ರಿಸಲ್ಟ್ ಏನಾಯಿತು, ಕ್ಲಾಸಿಕ್ ಕಂಪ್ಯೂಟರ್ ಹಗರಣ ನಡೆದೇ ಇಲ್ಲ ಅನ್ನುವ ಒಂದು ಎಂಡ್ ಅಪ್ ಸ್ಟೋರಿ ಬಂತು. ಅವತ್ತು ಬಂಗಾರಪ್ಪನವ್ರಿಗೆ ಅನ್ಯಾಯ ಆಯಿತೋ ಇಲ್ಲೋ? ಈಗ ಹಗರಣಗಳು ಆಗೋದು ಬೇರೆ, ಹಗರಣಗಳಿಗೆ ರಿಯಾಕ್ಷನ್ ಬೇರೆ. ಹಗರಣಗಳಿಗೆ ಪಟ್ಟ ರಿಯಾಕ್ಟ್ ಮಾಡಿದ್ದೀವಿ, ಹಗರಣಗಳ ತನಿಖೆಗೆ ವಹಿಸಲಾಗಿದೆ, ಅವರಿಗೆ ಮಂತ್ರಿಗಿರಿಯಿಂದ ಇಳಿಸಲಾಗಿದೆ. ಈಗ ನಾಳೆ ಕ್ಲೀನ್ ಚಿಟ್ ಸಿಕ್ಕರೆ ಅವ್ರು ವಾಪಸ್ ಬರ್ಬೇಕು ಮಂತ್ರಿಗಿರಿ.
ಬೇರೆ. ನೀವು ಹೇಳಿರ್ತಕ್ಕಂಥದ್ದೇನು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಸರ್ಕಾರವನ್ನ ನಾವು ಕೊಡ್ತೀವಿ, ಜನರಿಗೆ ಭರವಸೆ ಕೊಟ್ಟಿರ್ತಕ್ಕಂಥ 2023 ವಿಧಾನಸಭೆ ಚುನಾವಣೆ ಬಹಳಷ್ಟು ಭರವಸೆಗಳನ್ನು ಅದೇ ರೀತಿ ಕೊಟ್ಟಿದೆ. ಇದು 187 ಕೋಟಿ ರೂಪಾಯಿ ತೂಕ ಹಗರಣ. ಸುಮ್ಮನೆ ಆರೋಪ ಮಾಡಕ್ಕಾಗಲ್ಲ. ಅಲ್ಲ ಈಗ ಅಲ್ಲ ಆರೋಪ ಮುಕ್ತರು ಯಾರು ಅಲ್ಲ. ಯಾಕೆ ಅಂತ ಹೇಳ್ತೀನಿ, ಆರೋಪ ಮುಕ್ತರು ಯಾರು ಆಗಕ್ಕಲ್ಲ. ಈಗ ಸಿಂಪಲ್ ಅಲ್ಲ, ಈಗ ಸಿಂಪಲ್ ಕರೆಕ್ಟ್ ಅದನ್ನೇ ಅಲ್ವಾ. ನೀವು ಅವಾಗ ಕಾಂಗ್ರೆಸ್ನವ್ರು ಏನ್ ಹೇಳಿದ್ರಿ ಅವಾಗ? ನೀವು ಅಲ್ಲ ಮನೆ ಹೋದ್ರಿ, ಯಾರು ಸಂತೋಷ್ ಅನ್ನೋರ್ ಮನೆ ಹೋದ್ರಿ, ಎಲ್ಲರೂ ಕಾಂಗ್ರೆಸ್ ಮುಖಂಡರುಗಳು ಎಲ್ಲರೂ ಅವ್ರ ಮನೆಗೆ ಹೋದ್ರಿ, ಎಲ್ಲರೂ ಅವ್ರ ಮನೆಗೆ ಹೋಗ್ಬಿಟ್ಟು ಸಾಂತ್ವನ ಹೇಳಿದ್ರು, ಅದನ್ನ ರಾಜಕೀಯವಾಗಿ ಏನೇನೋ ಮಾಡ್ಬೇಕು ಅಂತ ಎಲ್ಲದೂ ಮಾಡಿದ್ರಿ. ಈಶ್ವರಪ್ಪನ ಒಂದೇ ವರ್ಷದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಆರೋಪ ಬರೋದು, ಆರೋಪ ಬಂದಾಗ ರಿಯಾಕ್ಟ್ ಮಾಡೋದು. ಈಶ್ವರಪ್ಪನವ್ರು ರಾಜೀನಾಮೆ ಕೊಟ್ಟಿದ್ರು, ಈಶ್ವರಪ್ಪನವ್ರು ಆರೋಪ ಮುಕ್ತವಾಗಿ ಬಂದರು. ಬಿ ನಾಗೇಂದ್ರ ಅವ್ರ ಮೇಲೆ ಆರೋಪ ಬಂದಿದೆ, ರಾಜೀನಾಮೆ ಕೊಟ್ಟಿದ್ದಾರೆ, ತನಿಖೆ ನಡೀಲಿ. ಈಗ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ. ಪ್ರಜಾಪ್ರಭುತ್ವ ನಾವು ಯಾವತ್ತು ಒಂದು ಕ್ರಮ ಆಯ್ತು, ಅದು ಬೇರೆ. ನೀವು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ನ ನೀವು ಹೇಳ್ತಿದ್ದೀರಿ. ಈಗ ಡನ್. ತೀರ್ಥಹಳ್ಳಿಯಲ್ಲೇ ಒಂದು ಮಠಕ್ಕೆ ಗೋಶಾಲೆಗೆ ರಿಸರ್ವ್ ಇಟ್ಟಿದ್ದ ಜಾಗವನ್ನು ಒಂದು ಮಹಾ ದೊಡ್ಡ ರಾಜಕಾರಣ ತಾಳಿ ನಾನು ಹೇಳ್ತೀನಿ ಅದಕ್ಕೆ ಬರ್ತೀನಿ. ಒಂದು ಮಠದ ಆಸ್ತಿಯನ್ನು ರಾಜಕಾರಣಿಯ ಮಗನ ಹೆಸರಿಗೆ ಖಾತೆ ಆಗುತ್ತೆ. ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡಿ. ಅದ್ರಲ್ಲಿ ಫೇರು ಇರ್ಬೋದು, ಅನ್ಫೇರು ಇರ್ಬೋದು. ಫೇರ್ ಇದ್ದರೆ ಅವ್ರು ಆರೋಪ ಮುಕ್ತ, ಅನ್ಫೇರ್ ಇದ್ದರೆ ಆರೋಪಿತ. ಹಾಗೆ ಆರೋಪಿತ ಆಗಿದ್ರಲ್ಲಿ ಏನಿಲ್ಲ. ಭ್ರಷ್ಟಾಚಾರದ ಆರೋಪ ಪಕ್ಷ ಯಾವುದೇ ಇದ್ದರೂ ರಾಜಕಾರಣಿಗಳ ಮೇಲೆ ಬರದೆ, ನಾಳೆ ಯಾರೇ ಇದ್ದರೂ ಆರೋಪ ಬರದೆ. ಆರೋಪಿತ ಶಿಕ್ಷಿತ ಆದ್ರೆ ಮಾತ್ರ ಭ್ರಷ್ಟಾಚಾರಿ ಅಂತ ಡಿಸೈಡ್ ಮಾಡ್ಬೋದು. ಯಾರ ಮೇಲೆ ಆರೋಪ, ಯಾವ ರಾಜಕಾರಣಿಗಳ ಮೇಲೆ ಆರೋಪ ದೊಡ್ಡದಾಗಿ ಮಾಡಿಕೊಂಡು ಅದು ನಿಮಗೆ ಸಿಕ್ಕಾಪಟ್ಟೆ ಎಲೆಕ್ಷನ್ ಅದೇ ಅದಕ್ಕೆ ಈ ತನಿಖೆ ನಂತರದ ಉತ್ತರನೇ ಕೊಡಬೇಕು. ತನಿಖೆ ಟು ಬಿ ಹಾನೆಸ್ಟ್ ಈಗ ಈಶ್ವರಪ್ಪನವ್ರ ತನಿಖೆ ಹಂಗೆ ನೀವು ವಾಪಸ್ ತಗೋತೀರಾ ಆರೋಪನ? ಅಲ್ಲ ಆರೋಪ ಈಶ್ವರಪ್ಪನವ್ರು ನೀವು ಬಾರಿ ಒಳ್ಳೆಯವರು ಅಂತ ಬಿಜೆಪಿಯವರು ಒಪ್ಕೊಳ್ಳಲ್ಲ. ಅಲ್ಲ ಸಿಂಪಲ್ ಸರ್. ಈಗ ಆರೋಪ ಅಲ್ಲ ಈಗ ಅಲ್ಲ ಅದನ್ನ ಮಾತಾಡೋಣ. ಈಗ ಚುನಾವಣೆ ಮುಗಿದ ತಕ್ಷಣ ಏನು ಸೆನ್ಸೆಕ್ಸು ಶೇರ್ ಮಾರ್ಕೆಟನ್ನು ಏರಿಸಿದ್ರು ಅದೇ ಅತಿ ದೊಡ್ಡ ಹಗರಣ. ನಿಜವಾಗ್ಲೂ ಅಷ್ಟು ಲಕ್ಷ ಕೋಟಿ ಹಗರಣ ಯಾವುದೂ ಆಗಕ್ಕಾಗಿಲ್ಲ. 1 ಡೇ ಅರ್ನಿಂಗ್ 1 ಡೇ ಲಾಸ್ ಇದೆಯಲ್ಲ, ಅದೇ ದೊಡ್ಡ ಹಗರಣ. ಅದ್ರ ಬಗ್ಗೆನೇ ತನಿಖೆ ನಡಿಬೇಕು. ಈ ಸಣ್ಣ ಪುಟ್ಟದ್ರದ್ದು ಫೇರ್ ಆ್ಯಂಡ್ ತನಿಖೆ ನಡಿಬೇಕು. ಅದು ಫೇರ್ ತನಿಖೆ. ಕೊಟ್ಟಿರ್ತಕ್ಕಂಥ ಭರವಸೆ ಒಂದು ಪಾರದರ್ಶಕತೆ ಇದೆಯಾ? ಆಡಳಿತ ಸರ್ಕಾರದ ಯಾವ ಅಧಿಕಾರಿಗಳು ಸರ್ಕಾರದ ಮಾತು ಕೇಳ್ತಿಲ್ಲ. ಸರ್ಕಾರದ ಯಾವ ಅಧಿಕಾರಿಗಳು ಆಯ್ತಾಳಿ ಒಂದ್ ಸಿಂಪಲ್ ತಾಳಿ ಇದೇ ಸುಧಾರಣೆ ಒಂದೇ ಇವತ್ತಿಗೂ ಕೂಡ ನೀವು ಶಾಸಕರು ಇಲ್ಲಿ ವಿಫಲ ಅಂತ ಎಲ್ಲರೂ ಹೇಳ್ತಿದ್ದೀರಿ. ಸರ್ಕಾರ ವಿಫಲ ಇಲ್ವಾ? ಸರ್ಕಾರ ವಿಫಲ ಇದೆಯೇ ಇಲ್ವಾ? ತಾಳಿ ಆಡಳಿತ ಸರಿ ನಡೆಯೋದಾದ್ರೆ ಶಾಸಕರು ಯಾಕೆ ಪ್ರಶ್ನೆ ಮಾಡ್ತಾರೆ? ಶಾಸಕರು ಯಾರನ್ನು ಪ್ರಶ್ನೆ ಮಾಡ್ತಾರೆ? ತಾಳಿ ಶಾಸಕರು ಈಗ ಸಿಂಪಲ್ ತಾಳಿ ಹಂಗಾದ್ರೆ ಗೊತ್ತಿದೆಯಲ್ಲ ಆಡಳಿತ ಏನಾಗ್ತಿದೆ, ಆಡಳಿತ ಏನಾಗಿದೆ? ಅಲ್ಲ, ಸರ್ಕಾರದ ಅಧಿಕಾರಿಗಳ ಮೇಲೆ ಸರ್ಕಾರದ ನೇರ ನಿಯಂತ್ರಣ ಇದ್ರೆ ಶಾಸಕರ ಅಗತ್ಯತೆ ಏನು? ಸರ್ಕಾರದ ಅಧಿಕಾರಿಗಳ ಮೇಲೆ ಸರ್ಕಾರದ ನೇರ ನಿಯಂತ್ರಣ ಇದ್ರೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರ ಅಗತ್ಯತೆ ವಿಧಾನಸಭಾ ಶಾಸಕರ ವಿಫಲತೆ ಬಗ್ಗೆನೇ ಮಾತಾಡ್ತಿದ್ದೀನಿ ನಾನು. ಶಾಸಕರ ಪ್ರಶ್ನೆ ಮಾಡೋದನ್ನ ವಿರೋಧಿಸ್ತಿಲ್ಲ. ಶಾಸಕರು ಒಬ್ಬ ಜನಪ್ರತಿನಿಧಿಯಾಗಿ ಇದೇ ಇಶ್ಯೂ ಹಿಂದಾದಾಗ ಮೌನ ವಹಿಸಿದ್ರು, ಈಗ ಪ್ರತಿಭಟಿಸ್ತಿದ್ದಾರೆ. ಅವ್ರನ್ನ ಸುಳ್ಳ ಮಳ್ಳ ಕಳ್ಳ ಅಂತಾರೆ, ಇವ್ರ ಬಗ್ಗೆ ಮೌನ ವಹಿಸಿದ್ರು ಅಂತ ಪ್ರಶ್ನೆ ಮಾಡ್ತಿದೀವಿ. ಹೌದು ಶಾಸಕರದು ವಿಫಲತೆ ಅಂತ ಶಾಸಕರು ಇವತ್ತು ಪ್ರಶ್ನೆ ಮಾಡಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅಧಿಕಾರಿಗಳು ವಿರುದ್ಧ ಸರ್ಕಾರ ಕ್ರಮ ತಗೊಳ್ಳಲ್ಲ. ಅಲ್ಲ ಸರಿ, ಶಾಸಕರ ವರದಿ ಇಲ್ಲದೆ ಕ್ರಮ ತಗೋಬೋದಲ್ಲ? ಯಾಕೆ ತಾಳಿ ಒಂದ್ ನಿಮಿಷ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡಿಲ್ಲ, ನಿಮ್ಮ ಆಡಳಿತ ವ್ಯವಸ್ಥೆ ಜಿಲ್ಲಾಧಿಕಾರಿಗಳು ಮಾತಾಡಿಲ್ಲ. ಆಯ್ತು, ಯಾವಾಗ ಮಾತಾಡ್ಬೇಕು? ಮನೆಗೆ ತಗೊಂಡೋಗಿ ಪ್ರಮಾಣ ಪತ್ರ ಕೊಟ್ಟು ಬರ್ತಾರೆ. ಆಯ್ತು, ಇದಕ್ಕೆ ಉತ್ತರ ಕೊಡ್ತೀನಿ. ಒಂದ್ ನಿಮಿಷ, ಇದಕ್ಕೆ ಉತ್ತರ ಕೊಡ್ತೀನಿ ಸರ್. ಶಾಸಕರು ವಿಡಿಯೋ ಮಾಡಿ ಗಲಾಟೆ ಮಾಡಿ ಪ್ರಮಾಣ ಪತ್ರ ಕೊಡಿಸಿದ್ಬಿಟ್ರೆ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ರಿಟರ್ನ್ ಅಲ್ಲಿ ಏನಾದ್ರು ಬರ್ಕೊಟ್ಟಿರ? ಒಂದ್ ನಿಮಿಷ, ಶಾಸಕರು ಮಾತಾಡಿದ ತಕ್ಷಣ ಏನು ಜಿಲ್ಲಾ ಶಾಸಕರು ಜಿಲ್ಲಾ ನೋಡಿ ಅವರ ವಿಡಿಯೋ ಅದೊಂದಷ್ಟು ಅದು ಸಿಂಪಲ್, ಅದು ವಿಫಲತೆ ಅಲ್ಲ. ಈಗ ತಹಶೀಲ್ದಾರ್ ಸರಿಯಾಗಿ ಕೆಲಸ ಮಾಡಿಲ್ಲ, ಪ್ರಮಾಣ ಪತ್ರ ಕೊಡ್ತಕ್ಕಂತ ಅದಕ್ಕೆ ಡಾಕ್ಯುಮೆಂಟ್ ಮಾಡಿಲ್ಲ ಅಂತ ಸರ್ಕಾರ ಗಮನಕ್ಕೆ ಬಂದಿದೆ ತಾನೇ? ಎಲ್ಲಿ ಯಾರು ಡಾಕ್ಯುಮೆಂಟ್ ಮನೆಗೆ 6 ತಿಂಗಳು ಇಲ್ದಿದ್ದ 6 ತಿಂಗಳು ಇಲ್ಲ ಅನ್ನೋದು ದಾಖಲೆ ಕೊಡ್ಬೇಕಲ್ಲ ಸರ್. ನೋಡಿ ಇಲ್ಲಿ ನಾನು ಹೇಳ್ತೀನಿ ಸಿಂಪಲ್, ಇವ್ರೇನು ರಿಟರ್ನ್ ಅಲ್ಲಿ ಬರೆದು ಅಲ್ಲ ತಾಳಿ ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್ ಆಯ್ತು. ಈಗ ಸಿಂಪಲ್, ನಾನು ಬರ್ತ್ ಸರ್ಟಿಫಿಕೇಟ್ ಮಾಡಿಸಿದೆ, ಪಾಸ್ಪೋರ್ಟ್ಗಾಗಿ ಬೇಕಿತ್ತು ಆಯ್ತಾ.
ಬರ್ತ್ ಸರ್ಟಿಫಿಕೇಟ್ ಇಂಗ್ಲೀಷಲ್ಲೇ ತಗೊಂಡಿದ್ದು ನಾನು 2 ದಿನದಲ್ಲಿ ಕೊಟ್ಟಿದ್ದಾರೆ, 2 ದಿನ. ಇವತ್ತು ಅಪ್ಲೈ ಮಾಡಿದ್ದು ಕೋರ್ಟ್ ಆರ್ಡರ್ ಇವತ್ತು ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಅನ್ನೋದನ್ನ ಪ್ರಭಾವಿ ಏನಿಲ್ಲ, ಶಾಸಕರು ಪ್ರಭಾವಿ ಇಲ್ವಾ? ಶಾಸಕರು ಫೋನಲ್ಲೇ ಮಾಡ್ಬೇಕು. ಅಲ್ಲ ಸರ್, ಜುಲೈ ತಿಂಗಳವರೆಗೆ ಹೋಗ್ಯಾರ ಅಂದ್ರೆ ಶಾಸಕರು ಒಂದು ಫೋನ್ ಮಾಡಿ ಕೊಡಿಸ್ಬೋದಿತ್ತಲ್ಲ, ಆಫೀಸಲ್ಲಿ ಚೇರ್ ಹಾಕಿ ವಿಡಿಯೋ ಮಾಡಿ ಅಷ್ಟೆಲ್ಲ ಅಬ್ರ ಮಾಡಿ ಬೊಬ್ಬಿರ್ದು ಬೇಕಾ? ಎಲ್ಲ ರಾಜಕಾರಣಿಗಳು ಮಾಡ್ತಾರೆ, ಅವ್ರಿಗೆ ಒಂದು ಸರ್ಟಿಫಿಕೇಟ್ ಇಂಗ್ಲಿಷ್ ಅಲ್ಲ, 2 ದಿನದಲ್ಲಿ ಕೆಲಸ ಆಗಿದೆ ಅಂದ್ರೆ ಗೃಹ ಮಂತ್ರಿಗಳ 6 ತಿಂಗಳ ವಿಫಲತೆ ಇದು. ಸರ್ಕಾರ ಅದೇ ಪ್ರೋಸೆಸ್ ಇರುತ್ತೆ, ಯಾರು ಅಟ್ರಾಕ್ಟ್ ಮಾಡ್ತಾರೆ, ಯಾರು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೆ. ಶಾಸಕರು ಕರ್ಬೋದಿತ್ತಲ್ಲ, ಒಂದು ಮೀಟಿಂಗ್ ಕರೆದು ನೋಡ್ರಪ್ಪ ಇದೆಯಾ ಒಂದು ಗೊಂದಲ, ಇಡೀ ಅಷ್ಟು ಪಟ ಸಾಲ್ವ್ ಆಗಬೇಕು ಅಂತ ಮೀಟಿಂಗ್ ಮಾಡ್ಬೋದಿತ್ತಲ್ಲ. ಅದೊಂದು ಸರ್ಟಿಫಿಕೇಟ್ ಇರಲ್ಲ. ಶಾಸಕರಿಗೆ ನೋಡಿ ಸರ್, ಅಲ್ಲ ತಾಳಿ ನಮ್ಮ ಹತ್ರ ಬಂದವ್ರಿಗೆ ನಾವು 2 ದಿನದಲ್ಲಿ ಸೊಲ್ಯೂಷನ್ ಕೊಡ್ಸಿದ್ವಿ, 6 ತಿಂಗಳು ಶಾಸಕರಿಗೆ ಸೊಲ್ಯೂಷನ್ ಕೊಡ್ಸಕ್ಕಾಗ್ಲಿಲ್ವಾ? ಅಂದ್ರೆ ಆಡಳಿತದೊಳಗೆ ಸಮರ್ಥನೆಗೆ ಇಳಿಬೇಡಿ, ಆಡಳಿತದೊಳಗೆ ಪ್ರಮಾಣ ಪತ್ರ ಕೊಡಬಹುದಾದಂತ ಅವಕಾಶ ಇದ್ರು 4 ತಿಂಗಳು ಸತಾಯಿಸಿದ್ದಾರೆ. 4 ತಿಂಗಳು ಸತಾಯಿಸಿದ್ದಾರೆ ಅಂದ್ರೆ ಅವ್ರ ಶಾಸಕರ ಗಮನಕ್ಕೆ ಯಾರು ಸರ್? 4 ತಿಂಗಳು ಸರ್, ಈಗ ಅಪ್ಲಿಕೇಶನ್ ಆಯ್ತು ಸರ್, ದಾಳಿ ಅಮರ ಅಲ್ಲ, ಈಗ ಬೇಡ ವಿಜಯ ರಾಗಣ ಆಯ್ತು. ಈಗ ಅರ್ಜಿ ಡೇಟ್ 4 ತಿಂಗಳ ಹಿಂದೆ 6 ತಿಂಗಳ ಹಿಂದಿದ್ರೆ ಪತ್ರಕರ್ತರು ದಯವಿಟ್ಟು ಡಾಕ್ಯುಮೆಂಟ್ ಕೊಡಿ. 6 ತಿಂಗಳಿಂದ ಇದ್ದು 6 ತಿಂಗಳಿಂದ ಸತಾಯಿಸಿದ್ದಾರೆ ಅಂದ್ರೆ ಡಾಕ್ಯುಮೆಂಟ್ ಕೊಡಿ, ಖಂಡಿತ ಕ್ರಮ ಕೈಗೊಳ್ಳೋ ವ್ಯವಸ್ಥೆ ಮಾಡ್ತೀವಿ. ಪತ್ರಕರ್ತರು ನಮಗೆ ಸಹಾಯ ಮಾಡಿ 6 ತಿಂಗಳಿಂದ ಅರ್ಜಿ ಹಾಕಿದ್ರದ್ದು ಏನಾದ್ರು ಅವ್ರ ಅಕ್ನಾಲೇಜ್ಮೆಂಟ್ ಇದ್ರೆ ದಯವಿಟ್ಟು ಕೊಡಿ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವ ವ್ಯವಸ್ಥೆನ ನಾವು ಶಾಸಕರ ಜೊತೆ ಸೇರೆ ಆಯ್ತು ಆ ಅಕ್ನಾಲೇಜ್ಮೆಂಟ್ ಕೊಡಿ, ಆಯ್ತು. ಶಾಸಕರ ಪರವಾಗಿ ಶಾಸಕರ ಜೊತೆಯಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳುವ ಹೋರಾಟಕ್ಕೆ ನಾವು ಭಾಗವಹಿಸ್ತೀವಿ, ನಮಗೆ ಅಕ್ನಾಲೇಜ್ಮೆಂಟ್. ಈಗ ಸಮಿತಿಗಳಾಗಿದ್ದಾವೆ ಆಗಿಲ್ಲ ಚರ್ಚೆಗೆ, ಆಡಳಿತದ ಭಾಗ ಅಲ್ಲ ಅದು. ಹೌದು ಆಡಳಿತದ ಭಾಗ, ಆಡಳಿತ ಹೆಂಗ್ ಮುಂದುವರಿತದೆ? ಪಕ್ಷದ ಮೀಟಿಂಗ್ ಅಲ್ಲಿ ನೋಡಿ, ಕೆಡಿಪಿ ಮೀಟಿಂಗ್ ಅಲ್ಲಿ ಬಂದ್ರೆ ಯಾರು ಇಲ್ಲ ಜನರ ಪರವಾಗಿ ಚರ್ಚೆ ಮಾಡಕ್ಕೆ. ಅಂದ್ರೆ MLA ಜನರ ಪರ ಇಲ್ಲ ಅಂತ ನೀವು ಒಪ್ಕೊಂಡ್ರಿ ನಮ್ಮ ಜೊತೆ? ಸರ್ಕಾರ ನಿಮ್ದಿಲ್ಲ, ಬಗರುಕುಂ ಸಮಿತಿ ಅಲ್ಲ. ಈಗ ಮಲೆನಾಡಿನ ಭಾಗದವರಿಗೆ ರೈತರಿಗೆ ನಾವು ಬೇಕಾದಷ್ಟು ಸಹಕಾರ ಕೊಡ್ತೀವಿ, ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿದ್ರು ಭರವಸೆ. ಇವತ್ತಿಗೂ ಕೂಡ ಬಗರುಕುಂ ಸಮಿತಿ ಅಸ್ತಿತ್ವದಲ್ಲಿಲ್ಲ. ಅಲ್ಲ, ಕಾಂಗ್ರೆಸ್ಸಿನ ಒಂದು ಭಾಗವಾಗಿ ನಾನು ಹತ್ರ ಕೊಡಲ್ಲ. ಮುಂದಿನ ಯಾವಾಗಲಾರು ಕಿಮ್ಮನೆ ಸರು, ಮಂಜುನಾಥ್ ಗೌಡರು ನಮಗಿಬ್ಬರು ಅಧ್ಯಕ್ಷರಿದ್ದಾಗ ಈ ಪ್ರಶ್ನೆಯನ್ನು ದಯವಿಟ್ಟು ಕೇಳಿ, ಅವಾಗ ನಾವು ಇರ್ತೀವಿ. ಉತ್ತರದಾಯಿತ್ವ ಅನ್ನೋದು ಸ್ವಲ್ಪ ನಮಗಿದು ಈ ವಿಷಯ ಗಲಾಟೆ ಏನಿಲ್ಲ ನಾನು ಖಂಡಿತ ಒಂದು ವಿಚಾರ ಹೇಳಿದ್ದೇನೆಂದ್ರೆ, ನಿಮ್ಮ ಸ್ಥಾನದಲ್ಲಿ ಅವರಿದ್ದಿದ್ರೆ ಒಂದೇ ತಿಂಗಳಲ್ಲಿ ಅಲ್ಲೂ ಗಲಾಟೆ ಇರುತ್ತೆ, ಅಲ್ಲೂ ಆಕಾಂಕ್ಷಿಗಳು ತುಂಬಾ ಜನ ಇರ್ತಾರೆ, ಆದ್ರೂ ಕೂಡ ಅದನ್ನೆಲ್ಲ ಇದು ಮಾಡಿ ಅವ್ರು ಮಾಡ್ಕೊಂಡ್ ಬರ್ತಿರ್ತಾರೆ. ಅಲ್ಲ ಸಂತೋಷ. ಈಗ ಅದನ್ನ ಅದೇ ಥರ ಆಗಲಿ. ಧನ್ಯವಾದಗಳು. ಹೇಳದೇ ಇಲ್ಲ. ಅಲ್ಲ, ಮಾಧ್ಯಮದವರಿಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ, ನಾನು ಮಾಧ್ಯಮದ ಕೆಲಸ ಮಾಡಿದವನು, ಮಾಧ್ಯಮದ ಮೇಲೆ ಎಷ್ಟು ಪ್ರೆಷರ್ ಇರುತ್ತೆ ನಂಗೆ ಗೊತ್ತಿದೆ. ನಿಮಗೆ ಸೆಂಟ್ರಲ್ಲಿಂದ ಕುತ್ತಿಗೆ ಮೇಲೆ ಕಾಲಿಟ್ಟರು ಪಾಪ ಇಲ್ಲಿನ ಪತ್ರಕರ್ತರು ನ್ಯಾಯ ಸತ್ಯ ಪ್ರಾಮಾಣಿಕತೆಯನ್ನು ಹೇಳುವ ಪ್ರಯತ್ನ ಮಾಡ್ತಿರಲ್ಲ, ಅದಕ್ಕೆ ಬಿಗ್ ಥ್ಯಾಂಕ್ಸ್ ಯಾವತ್ತೂ ಹೇಳ್ಬೇಕು ನಾವು. ಪ್ರಿಂಟ್ ಮೀಡಿಯಾದವ್ರಿಗಂತೂ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು, ದೊಡ್ಡ ವಾಯ್ಸು. ಯಾಕಂದರೆ ಹಿಂಗಿರುತ್ತೆ, ಆದರೂ ಅದನ್ನ ಮೀರಿ ಹೇಳೋ ಪ್ರಯತ್ನ ಮಾಡ್ತಾರೆ. ಹೌದು.